ಹಾಯ್ ಹಲೋ ನಮಸ್ಕಾರ. ನಾನು ಮಣಿಕಂಠ ನಿರುಮಣಿ, ನಿಮಗೆ ಮ್ಯಾಥಮೆಟಿಕ್ಸ್ ಟೀಚರು. ಬನ್ನಿ ಇವತ್ತು ನೋಡೋಣ ಒಂದು ಹೊಸ ಚಾಪ್ಟರ್, ಸರ್ಕಲ್ಸ್ ಅಂತ. ಸರ್ಕಲ್ಸ್ ಅಂದರೆ ವೃತ್ತಗಳು. ಏನು ವೃತ್ತಗಳು ಅಂತ ಕರಿತೀವಿ. ಸರ್ಕಲ್ಸ್ ಒಂದು ನಾವು ಏನೇ ಕಲಿಯೋದಕ್ಕೂ ಮುಂಚೆ ನಮ್ಮ ತಲೆಯಲ್ಲಿ ಅಥವಾ ನಮಗೊಂದು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಅನ್ನೋದು ಏನು ಹೇಳುತ್ತೆ ಅಂದರೆ, ನಾವೇನೇ ಕಲ್ತ್ರೂ ಅದಕ್ಕೊಂದು ಉದ್ದೇಶ ಇರಬೇಕು. ಏನಕ್ಕೆ ಕಲಿತಾ ಇದ್ದೀವಿ, ಅದನ್ನು ನಾವು ಎಲ್ಲಿ ಉಪಯೋಗಿಸ್ತೀವಿ ಮುಂದೆ ಅನ್ನೋದೊಂದು ಕಾಮನ್ ಸೆನ್ಸ್ ಇದ್ದರೆ ನಾವು ಕಲ್ತಿರೋದಕ್ಕೊಂದು ಅರ್ಥ ಇರುತ್ತೆ. ಮತ್ತು ಕಲಿಯೋದಕ್ಕೆ ಮುಂದೆ ಇಂಟ್ರೆಸ್ಟ್ ಬರುತ್ತೆ. ನಾನು ಇದನ್ನ ಇಲ್ಲಿ ಯೂಸ್ ಮಾಡ್ತೀನಿ ನನ್ನ ಲೈಫಲ್ಲಿ, ಇದನ್ನ ಇಲ್ಲಿ ಯೂಸ್ ಮಾಡ್ತೀನಿ ನನ್ನ ಲೈಫಲ್ಲಿ ಅನ್ನೋದು ಗೊತ್ತಾಗುತ್ತೆ. ಯೂಶ್ವಲಿ ಯಾರೇ ಆಗಲಿ ಬಂದು ಪಾಠ ಮಾಡ್ತವ್ರೆ ಮಕ್ಕಳಿಗೆ ಅಂತಂದರೆ ಅವರು ಏನು ಹೇಳಬೇಕು ಫಸ್ಟ್ ಮಕ್ಕಳಿಗೆ ಅಂತಂದರೆ, ನೀವು ಏನಕ್ಕೆ ಓದಕತ್ತೀರಪ್ಪ ಎಷ್ಟು ದಿನ ಕಷ್ಟಪಟ್ಟು, ಏನಕ್ಕೆ ಡೈಲಿ ಬಂದು ಶಾಲೆಗೆ ಕಲಿಯಕತ್ತೀರಿ, ಆಮೇಲೆ ಈ ಪರ್ಟಿಕ್ಯುಲರಾಗಿ ಮ್ಯಾಥ್ಸ್ ಸಬ್ಜೆಕ್ಟ್ ಏನಕ್ಕೆ ಓದಕತ್ತೀರಿ, ಆಮೇಲೆ ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಏನಕ್ಕೆ, ಕನ್ನಡ ಏನಕ್ಕೆ ಓದಕತ್ತೀರಿ, ಇಂಗ್ಲೀಷ್ ಏನಕ್ಕೆ ಓದಕತ್ತೀರಿ, ಹಿಂದಿ ಏನಕ್ಕೆ ಓದಕತ್ತೀರಿ, ಆಮೇಲೆ ಉಳಿದವು ಎಲ್ಲ ಸಬ್ಜೆಕ್ಟ್ಸು ಎಲ್ಲ ರೀತಿ ಯಾಕೆ ಇಟ್ಟಿದ್ದಾರೆ, ಯಾಕೆ ಎಲ್ಲದನ್ನೂ ಇಟ್ಟಿದ್ದಾರೆ. ಬಟ್ ನಾವು ಯಾವುದನ್ನು ಅಷ್ಟೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ, ಹಂಗಂತಲ್ಲ. ಎಲ್ಲದನ್ನೂ ಕಾನ್ಸಂಟ್ರೇಟ್ ಮಾಡಬೇಕು, ಎಲ್ಲದನ್ನೂ ತಿಳ್ಕೊಬೇಕು. ಅದ್ರ ಜೊತೆಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಏನು ಅಂತಂದರೆ ಸರ್ಕಲ್ಸ್ ಅನ್ನೋದು ಒಂದು ಚಾಪ್ಟರ್ 9th ನೈನ್ತಲ್ಲಿರೋದನ್ನೇ ಕಂಟಿನ್ಯೂಡ್ ಪಾರ್ಟೇ SSLCಲೂ ಸರ್ಕಲ್ಸ್. ಏನಕ್ಕೆ ಓದಬೇಕು ಈ ಸರ್ಕಲ್ಸ್ ಅನ್ನೋ ಚಾಪ್ಟರ್ನ ನಾವೇನಕ್ಕೆ ಓದಬೇಕು ಅಂತಂದರೆ, ಬನ್ನಿ ಫಸ್ಟ್ ಡೆಫಿನೇಷನ್ ನೋಡೋಣ. ಡೆಫಿನೇಷನ್ ನೋಡಿದಾದಮೇಲೆ ಆ ಸರ್ಕಲ್ಸ್ನ ನಾವು ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಉಪಯೋಗ ಮಾಡ್ತಿದ್ದೀವಿ, ಹೆಂಗೆಲ್ಲ ಯೂಸ್ ಮಾಡ್ತಿದ್ದೀವಿ. ಅದಿಲ್ಲ ಅಂದರೆ, ಸರ್ಕಲ್ಸ್ ಅನ್ನೋ ಕಾನ್ಸೆಪ್ಟ್ ಇಲ್ಲ ಅಂತಂದರೆ ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು, ನಮ್ಮ ಟೆಕ್ನಾಲಜಿಯಲ್ಲಿ ಹೆಂಗೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ, ನಮ್ಮ ಲೈಫಲ್ಲಿ ಯಾವ ಥರ ಯೂಸ್ ಆಗುತ್ತೆ ಅಂತ ನೋಡೋಣ. ಫಸ್ಟು ನಾವು ನಾಲೆಡ್ಜ್ ಪರ್ಪಸ್ ಓದಬೇಕು. ಮಾರ್ಕ್ಸ್ ತಗೊಳ್ಳೋದು ಬಿಡೋದು ಅದು ಸೆಕೆಂಡ್ರಿ. ನಾಲೆಡ್ಜ್ ಚೆನ್ನಾಗಿ ಬೆಳೀತು ಅಂದರೆ ಮಾರ್ಕ್ಸ್ ಬಂದೇ ಬರುತ್ತೆ. ನಮ್ಮ ಮಾರ್ಕ್ಸ್ ತಗೋಬೇಕಂದ್ರೆ ನಿಮಗೆ ಸ್ಕಿಲ್ ಸೆಟ್ಸ್ ಜಾಸ್ತಿ ಇರಬೇಕು. ನಾಲೆಡ್ಜೇ ಬೇರೆ, ಸ್ಕಿಲ್ ಸೆಟ್ಸೇ ಬೇರೆ. ಸ್ಕಿಲ್ ಸೆಟ್ಸ್ ಬರೋದು ಬೈ ಪ್ರಾಕ್ಟೀಸ್ ಮಾಡಿ ಸ್ಕಿಲ್ ಸೆಟ್ಸ್ ಬರುತ್ತೆ. ನಾಲೆಡ್ಜ್ ಅಂತಂದರೆ ಒಂದು ಕಾನ್ಸೆಪ್ಟ್ನ ಇನ್ ಡೀಪ್ ಡೆಪ್ತ್ ಹೋಗ್ಬಿಟ್ಟು ಆ ಕಾನ್ಸೆಪ್ಟ್ ಒಳಗಡೆ ಏನೆಲ್ಲ ಇದೆ ಅಂತ ತಿಳ್ಕೊಬೇಕು. ಫಸ್ಟು ಸರ್ಕಲ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಸರ್ಕಲ್ ಅಂದರೆ ಏನು, ಅದು ಡೆಫಿನೇಷನ್ ಏನು? ಸರ್ಕಲ್ ಅಂದರೆ ಅದೊಂಥರ ಸರ್ಕಲ್ ಅಂದರೆ ಏನು? ಸರ್ಕಲ್ ಆ ಥರ ಅಲ್ಲ. ಸರ್ಕಲ್ಗೆ ಒಂದು ಡೆಫಿನೇಷನ್ ಇದೆ. ಏನಪ್ಪ ನೋಡೋದಕ್ಕೆ ಹೆಂಗೆ ಕಾಣುತ್ತೆ ಅಂತಂದರೆ, ನಾನೇನು ಮಾಡ್ತೀನಿ, ಫಸ್ಟು ಹಿಂಗೆ ಪಾಯಿಂಟ್ ಇಡ್ತೀನಿ, ಹೆಂಗೆಂಗೋ ಅಷ್ಟು ಪಾಯಿಂಟ್ ಇಡ್ತೀನಿ. ದಿಸ್ ಈಸ್ ಕಾಲ್ಡ್ ಪಾಯಿಂಟ್ಸ್. ಎಂಥ ಪಾಯಿಂಟ್ಸು? ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಎಂಥವು ಇವು? ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಒಂದು ಪಾಯಿಂಟ್ಗೂ ಒಂದೊಂದು ಪಾಯಿಂಟ್ಗೂ ಎಲ್ಲೆಲ್ಲಿದ್ದಾವೆ ಸಂಬಂಧ ಇಲ್ಲ ನೋಡ್ರಿ. ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಅಂತ ಕರಿತೀವಿ. ಇದನ್ನು ಏನಂತ ಕರಿತೀವಿ? ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಬಟ್ ಎಕ್ಸಾಕ್ಟ್ಲಿ ಸರ್ಕಲ್ ಅಂತಂದರೆ ಹೆಂಗಿರುತ್ತೆ ಅಂತಂದರೆ, ನಮ್ಮ ನಿಜ ಜೀವನದಲ್ಲಿ ನಾವು ನೋಡಿರ್ತೀವಿ. ಸರ್ಕಲ್ ಅಂದರೆ ಇದು ಒಂದು ಸೆಂಟರ್ ಇರಲೇಬೇಕು, ಇದು O. ದಿಸ್ ಈಸ್ ಕಾಲ್ಡ್ ಸರ್ಕಲ್. ಡೆಫಿನೇಷನ್ ಏನು ಹೇಳುತ್ತಪ್ಪ ಅಂತಂದರೆ, ನಾವು ಅಬ್ಸರ್ವ್ ಮಾಡ್ಬೋದು. ಸರ್ಕಲ್ ಅಂತಂದರೆ ನಾನೇನು ಹೇಳ್ತೀನಿ ಅಂತಂದರೆ, ಫಸ್ಟು ಡಾಟ್ ಹಿಂಗೆ ಹಿಡ್ಕೊಂತ ಹೋಗ್ತೀನಿ. ಸರ್ಕಲ್ ಈ ಪಾಯಿಂಟಿಂದ ಒಂದು ಪಾಯಿಂಟ್ ಇಟ್ಕೊತೀನಿ, ಈ ಪಾಯಿಂಟಿಂದ ಇಲ್ಲಿಗೆ ಒಂದು ಪಾಯಿಂಟ್ ಇಡ್ತೀನಿ, ಈ ಪಾಯಿಂಟ್ಗೆ ಹಂಗೆ ಒಂದು ಸುತ್ತೂರ ಡಾಟ್ ಇಟ್ಕೊಬರ್ತೀನಿ. ಹಿಂಗೆ ಡಾಟ್ ಹಿಂಗೆ ಪಾಯಿಂಟ್ಸ್ ಇಡ್ತಾ ಬರ್ತೀನಿ. ಹಿಂಗೆ ಇಡ್ತಾ ಹೋಗ್ತೀನಿ. ಹಿಂಗೆ ಇಟ್ಟಾಗ ಏನಾಗುತ್ತೆ? ದಟ್ಸ್ ಲುಕ್ಸ್ ಲೈಕ್ ಸರ್ಕಲ್. ಗಮನಿಸ್ತಿದ್ದೀರಲ್ಲ? ಇದು ಏನು ಹೇಳುತ್ತೆ? ಡೆಫಿನೇಷನ್ ಏನು ಹೇಳುತ್ತೆ ಅಂದರೆ, ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಏನು? ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್. ಹೌದಾ? ಇದೊಂದು ಪಾಯಿಂಟ್ಗಳ ಗುಂಪು, ಅಂದರೆ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಇನ್ ವಿಚ್ ಈಚ್ ಪಾಯಿಂಟ್, ಯಾವುದಪ್ಪ, ಈಚ್ ಪಾಯಿಂಟ್ ಈಸ್ ಹ್ಯಾವಿಂಗ್ ಕಾನ್ಸ್ಟಂಟ್ ಡಿಸ್ಟೆನ್ಸ್ ಫ್ರಮ್ ವೇರ್? ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್. ಗಮನಿಸಬೇಕು, ನೋಡಬೇಕು. ಏನು? ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಅಂದರೆ, ಕಲೆಕ್ಷನ್ ಆಫ್ ಪಾಯಿಂಟ್ ಅಂದರೆ ಪಾಯಿಂಟ್ಗಳ ಒಂದು ಗುಂಪು. ಸರ್ಕಲ್ ಅನ್ನೋದು ಒಂದು ಪಾಯಿಂಟ್ಗಳ ಗುಂಪು. ಆ ಗುಂಪಿಗೆ ಹೆಂಗಿರುತ್ತಪ್ಪ ಅಂದರೆ, ಪ್ರತಿಯೊಂದು ಪಾಯಿಂಟ್ ಏನಿರ್ತಾವಲ್ವ ಅವು
ಹ್ಯಾವಿಂಗ್ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್. ಒಂದು ಫಿಕ್ಸ್ಡ್ ಪಾಯಿಂಟಿಂದ ಎಲ್ಲ ಪಾಯಿಂಟ್ಸೂ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಇರ್ತವೆ. ಎಲ್ಲ ಪಾಯಿಂಟ್ಸೂ ಒಂದೇ ಇದನ್ನು ನಾವು ಆರ್ ಅಂತ ಕರ್ಕೊಳ್ಳೋಣ, ನೇಮಿಂಗ್ ಮಾಡಿದ್ರೆ ಆ ಡಿಸ್ಟೆನ್ಸ್ನ ಇದು ಸೆಂಟರ್ ಓ ಅಂತ ಇಟ್ಕೊಳ್ಳೋಣ. ಇದು ಪ್ರತಿಯೊಂದು ಪಾಯಿಂಟು, ಎಲ್ಲ ಪಾಯಿಂಟೂ ನಾವು ಅಬ್ಸರ್ವ್ ಮಾಡಿದಾಗ ಪ್ರತಿಯೊಂದು ಪಾಯಿಂಟು ಈ ಫಿಕ್ಸ್ಡ್ ಪಾಯಿಂಟಿಂದ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಅಂದರೆ ಒಂದು ಫಿಕ್ಸ್ಡ್ ಪಾಯಿಂಟಿಂದ ಸೇಮ್ ಡಿಸ್ಟೆನ್ಸ್ ಇರುತ್ತೆ. ಯೂಶಲಿ ನೀವು ಸರ್ಕಲ್ನ ಡ್ರಾ ಮಾಡ್ರಪ್ಪ ಅಂತಂದರೆ ಯೂಶಲಿ ಏನು ಅಂತೀರಾ, ಒಂದು ಕಾಂಪಾಸ್ ತಂತೀರಾ. ಕಾಂಪಾಸ್ ನಮ್ಮ ಕಡೆ ಕನ್ನಡದಲ್ಲಿ ಕೈವರ ಅಂತ ಕರೀತಾರೆ. ಆ ಕಾಂಪಾಸ್ ತಗೊಂಡು ಏನು ಮಾಡ್ತೀರಾ, ಮುಳ್ಳಿರೋದನ್ನ ಸೆಂಟ್ರ್ ಪಾಯಿಂಟ್ ಫಿಕ್ಸ್ ಮಾಡಿಕೊಂಡು ಇನ್ನೊಂದು ಕಡೆ ಪೆನ್ಸಿಲ್ನ ಫಿಕ್ಸ್ ಮಾಡಿಕೊಂಡು ಹಿಂಗೆ ಈ ಥರ ಡ್ರಾ ಮಾಡ್ತೀರಾ. ಈ ಥರ ಡ್ರಾ ಮಾಡ್ತೀರಾ. ಹಂಗೆ ಇಲ್ಲಿ ಪಾಯಿಂಟ್ ಇಟ್ಕೊಂಡು ಹಿಂಗೆ ಡ್ರಾ ಮಾಡ್ತೀರಾ. ಆವಾಗ ನಿಮ್ಗೇನು ಸಿಗುತ್ತೆ, ಸರ್ಕಲ್ ಸಿಗುತ್ತೆ. ಅಂದರೆ ನೀವು ಅಬ್ಸರ್ವ್ ಮಾಡ್ಬೋದು, ಒಂದೊಂದೇ ಪಾಯಿಂಟ್ ಇಟ್ಕೊಂಬಂದ್ರೂ ಎಲ್ಲ ಕಡೆ ಪಾಯಿಂಟ್ಸೂ ಸೆಂಟರಿಂದ ಒಂದೇ ಡಿಸ್ಟೆನ್ಸ್ ಇರ್ತವೆ. ಅದಕ್ಕೆ ನಾವೇನಂತ ಕರಿತೀವಿ, ಆ ಪಾಯಿಂಟ್ಸ್ಗಳ ಗುಂಪಿಗೆ ಎಷ್ಟೊಂದು ಪಾಯಿಂಟ್ಸ್, ನಾಟ್ ಓನ್ಲಿ ಒಂದು ಪಾಯಿಂಟು. ಯಾರೋ ಒಬ್ಬ ಸ್ಟೂಡೆಂಟ್ ಕೇಳ್ತಾನೆ, ಸರ್ 1 2 3 4 ಹಿಂಗಿಟ್ಟೆ, ಇವು 4 ಸೇಮ್ ಡಿಸ್ಟೆನ್ಸ್ ಇದ್ದಾವೆ ಸರ್, ಅದನ್ನು ಸರ್ಕಲ್ ಅಂತ ಕರಿತೀವ? ಗುಡ್ ಕ್ವೆಶನ್. ಅದಷ್ಟೇ ನೋಡಿದ್ರೆ ನಿನಗೆ ಸರ್ಕಲ್ ಅನ್ನೋ ಥರ ಕಾಣುತ್ತಾ? ಕಾಣಲ್ಲ. ಆ ಒಂದು ಪಾಯಿಂಟು ಟಚ್ ಆಗಿರಬೇಕು ಮತ್ತೊಂದು ಪಾಯಿಂಟ್ಗೆ. ಅಂದರೆ ನಾವು ಬರೀ 4 ಪಾಯಿಂಟಿಂದ ಮಾಡಿದ್ರೆ ಆಗಲ್ಲ. ತುಂಬ ಪಾಯಿಂಟ್ಸ್ನ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಆವಾಗ ಒಂದಕ್ಕೊಂದು ಪಾಯಿಂಟ್ ಟಚ್ ಆಗಿರೋ ಥರ ಇರಬೇಕು. ಅಂದರೆ ಜಿಯೋಮೆಟ್ರಿಕ್ ಶೇಪ್ ಬಂದಿರಬೇಕು, ಆ ಕರ್ವು ಕ್ಲೋಸ್ ಆಗಿರಬೇಕು. ಅಂದರೆ ಕ್ಲೋಸ್ಡ್ ಫಿಗರ್ ಆಗಿದ್ದಾಗ ಮಾತ್ರ ನಾವು ಅದನ್ನು ಸರ್ಕಲ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸರ್ಕಲ್ ಅಂದರೆ ಏನು? It is a collection of points. It is a collection of points in which each point is having equal distance. ಅಂದರೆ ಸೆಂಟರ್ ಪಾಯಿಂಟಿಂದ ಸರ್ಕಲ್ ಮೇಲಿರುವಂಥ ಎಲ್ಲ ಪಾಯಿಂಟ್ಸ್, ಅಂದರೆ ಸರ್ಕಲ್ ಮೇಲಿರುವಂತಹ ಎಲ್ಲ ಪಾಯಿಂಟ್ಸ್ಗಳು ಏನಿರುತ್ತೆ, ಹ್ಯಾವಿಂಗ್ ಈಕ್ವಲ್ ಡಿಸ್ಟೆನ್ಸ್ ಅಂದರೆ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಇರುತ್ತೆ. ಫ್ರಮ್ ಎಲ್ಲಿಂದ? ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟಿಂದ ಏನಾಗಿರುತ್ತೆ, ಒಂದು ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಇರುತ್ತೆ. ಅಂದರೆ ನಾವೇನು ಮಾಡ್ತೀವಿ, ಅದರ ಜೊತೆಗೆ ಆ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ನ ರೇಡಿಯಸ್ ಅಂತ ಕರ್ಕೊಂಡ್ವಿ. ಏನಂತ ಕರೆದ್ವಿ? ಕಾನ್ಸ್ಟೆಂಟ್ ಡಿಸ್ಟೆನ್ಸ್ನ ಏನಂತ ಕರೆದ್ವಪ್ಪ? ರೇಡಿಯಸ್. ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ರೇಡಿಯಸ್. ಹಾಗೆ ಆ ಫಿಕ್ಸ್ಡ್ ಪಾಯಿಂಟ್ನ ಏನಂತ ಕರೆದ್ವಿ? ಫಿಕ್ಸ್ಡ್ ಪಾಯಿಂಟ್ನ ಸೆಂಟರ್ ಆಫ್ ಸರ್ಕಲ್ ಅಂತ ಕರ್ಕೊಂಡ್ವಿ. ಸೆಂಟರ್ ಆಫ್ ಸರ್ಕಲ್ ಅಂತ ಕರೆದ್ವಿ. ಆ ಫಿಕ್ಸ್ಡ್ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಏನಿರುತ್ತೆ, ಎಲ್ಲ ಪಾಯಿಂಟ್ಸ್ ಏನು ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಇರುತ್ತಲ್ಲ ಅದನ್ನು ರೇಡಿಯಸ್ ಅಂತ ಕರೆದ್ವಿ. ಆ ಫಿಕ್ಸ್ಡ್ ಪಾಯಿಂಟ್ ಸೆಂಟರ್ ಪಾಯಿಂಟ್ ಅಂತ ಕರಿತೀವಲ್ಲ, ಆ ಫಿಕ್ಸ್ಡ್ ಪಾಯಿಂಟ್ಗೆ ಯೂಶಲಿ ಎಲ್ಲರೂ ಓ ಅಂತಲೇ ಇಡ್ತಾರೆ. ಯಾಕಂದರೆ ಸರ್ಕಲ್ ಥರನೇ ಇರುತ್ತೆ, ಅದಕ್ಕೆ ಸೆಂಟರ್ ಪಾಯಿಂಟ್ ಈಸ್ ಆಲ್ವೇಸ್ ಕಾಲ್ಡ್ ಓ. ನೀವು ಯಾವ್ದು ಬೇಕಾದ್ರೂ ಇಟ್ಕೊಬೋದು, ನಾವು ಯೂಶಲಿ ಜನರಲಿ ಓನ ಮೆನ್ಷನ್ ಮಾಡ್ತೀವಿ. ಹಾಗೆ ಸೊ ದಿಸ್ ಈಸ್ ಕಾಲ್ಡ್ ಸೆಂಟರ್ ಆಫ್ ದಿ ಸರ್ಕಲ್. ಆ್ಯಂಡ್ ಫಿಕ್ಸ್ಡ್ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಅಂತಂದರೆ ಇವಾಗ ಈ ಫಿಕ್ಸ್ಡ್ ಪಾಯಿಂಟಿಂದ ನಾನು ಎಲ್ಲೇ ಸರ್ಕಲ್ಗೆ ಲೈನ್ ಹೇಳಿದ್ರು, ಯಾವುದೇ ಕಡೆ ಡೈರೆಕ್ಷನ್ 360 ಡಿಗ್ರಿ ಡೈರೆಕ್ಷನ್ಗೆ ಹೇಳಿದ್ರು ನಮಗೆ ಈಕ್ವಲ್ ಡಿಸ್ಟೆನ್ಸ್ ಬರಲೇಬೇಕು. ಈಕ್ವಲ್ ಡಿಸ್ಟೆನ್ಸ್ ಬಂದರೆ ಮಾತ್ರ ನಾವು ಅದನ್ನು ಸರ್ಕಲ್ ಅಂತ ಕರಿತೀವಿ. ಇನ್ ಕೇಸ್ ಇದೊಂದು ಡಿಸ್ಟೆನ್ಸ್ ಇದ್ದರೆ ನಾವು ಸರ್ಕಲ್ ಅಂತ ಕರೆಯೋದಿಲ್ಲ. ಅರ್ಥ ಆಯ್ತಲ್ಲ? ಈಗ ಗಮನಿಸ್ಬೇಕು, ಯಾಕೆ ಇದನ್ನು ಸ್ಟಡಿ ಮಾಡ್ತಿದ್ದೀವಿ, ಏನಕ್ಕೆ ಓದ್ಬೇಕು ನಾವು ಸರ್ಕಲ್ಸ್ನ ಏನಕ್ಕಪ್ಪ ಓದ್ಬೇಕು ನಾವು? ಯಾಕೆ ಅಂತಂದರೆ ಅಬ್ಸರ್ವ್ ಮಾಡಿ, ಇನ್ ಟ್ರಾನ್ಸ್ಪೋರ್ಟೇಷನ್ ಡಿಪಾರ್ಟ್ಮೆಂಟ್ ಟ್ರಾನ್ಸ್ಪೋರ್ಟೇಷನ್ ಆಗಬೇಕು ಅಂತಂದರೆ ನಾನು ಒಂದು ಲೈನ್ ತಗೊಂತೀನಿ. ಲೈನ್ ತಗೊಂಡು ಫಸ್ಟು ಲೈನಿಂದ ಟ್ರಯಾಂಗಲ್ ಮಾಡ್ತೀನಿ. ಟ್ರಯಾಂಗಲ್ನ ನಾನು ಟೈರಾಗಿ ಯೂಸ್ ಮಾಡೋಕ್ಕಾಗುತ್ತಾ? ಅಂದರೆ ಇದನ್ನು ರೊಟೇಟ್ ಮಾಡ್ತೀನಿ. ರೊಟೇಟ್ ಮಾಡಿದಾಗ ಇದು ಈಸಿಯಾಗಿ ತಿರುಗುತ್ತಾ? ಆಗಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಈಸಿಯಾಗಿ ರೊಟೇಟ್ ಮಾಡಬೇಕಂದ್ರೆ ಇದು ಸ್ಕ್ವೇರ್ ತಗೊಂಡು ನೋಡ್ತೀನಿ. ಸ್ಕ್ವೇರ್ನ ಈಸಿಯಾಗಿ ಉಳಿಸ್ಕೊಂಡು ಹೋಗೋಕ್ಕಾಗುತ್ತಾ? ಸೈಕಲ್ನ ಮೇಂಟೈನ್ ಮಾಡೋಕ್ಕಾಗುತ್ತಾ? ಅಂದರೆ ಇದು ನಾನು ಏನು ಮಾಡ್ತೀನಿ, ಇನ್ ಟರ್ಮ್ಸ್ ಆಫ್ ರೊಟೇಷನ್ ಇಲ್ಲಿ ಸೆಂಟ್ರ್ ಪಾಯಿಂಟ್ ಇಟ್ಟು ರೊಟೇಟ್ ಮಾಡಿದಾಗ ಇದು ಈಸಿಲಿ ಮೂವ್ ಆಗಲ್ಲ. ಬಟ್ ಅದೇ ಸರ್ಕಲ್ ಆದರೆ ನೋಡಿ, ಸರ್ಕಲ್ ಆದರೆ ನೀನು ಎಲ್ಲಿಂದ ಎಲ್ಲಿಗಾನ ಉಳಿಸ್ಕೊಂಡು ಹೋದ್ರೂ ಸೇಮ್ ಪಾಯಿಂಟ್ ರಿಪೀಟ್ ಆಗ್ತಾ ಬರುತ್ತೆ, ಹಿಂಗೆ ಉಳಿಸ್ಕೊಂಬರುತ್ತೆ. ಆಮೇಲೆ ಇನ್ ಕೇಸ್ ಇಮ್ಯಾಜಿನ್ ನಿಮ್ಮದು ಬೈಕ್ ಇದೆ ಅಥವಾ ಬಸ್ ಇದೆ, ಏನೋ ಒಂದಿದೆ, ಅದು ಸರ್ಕಲ್ ಬಿಟ್ಟು ಯಾವುದಾದ್ರು ರೆಕ್ಟ್ಯಾಂಗಲ್ ಶೇಪೋ ಅಥವಾ ಟ್ರಯಾಂಗಲ್ ಶೇಪೋ ಇತ್ತು ಅಂದರೆ ಬಸ್ಸು ಏನು ಅಳ್ಳಾಡ್ದಂಗೆ ಹಿಂಗೆ ಎತ್ತೆ ತಾಕ್ದಂಗೆ ಹೋಗ್ತಿತ್ತಾ?
ಎತ್ತೆತ್ತಾಕ್ದಂಗೆ ಹೋಗ್ತಿತ್ತ. ಸರ್ಕಲ್ ಇದ್ದರೆ ಮಾತ್ರ ನೀನು ಬಸ್ಸು ಅಳ್ಳಾಡ್ದಂಗೆ ಕುಷನ್ ಮೇಲೆ ಕೂತಿ ಮಲ್ಕೊಂಡು ಹೋಗೋ ಥರ ಫೀಲ್ ಬರುತ್ತೆ, ಅಷ್ಟು ಕಂಫರ್ಟ್ನೆಸ್ ಬರುತ್ತೆ. ಅಂದರೆ ಡಿಸ್ಟರ್ಬೆನ್ಸ್ ಆಗಲ್ಲ, ಆರಾಮ್ಸೆ ಮೂವ್ ಆಗುತ್ತೆ, ಆಮೇಲೆ ಕಡಿಮೆ ಎನರ್ಜಿ ಯೂಸ್ ಮಾಡುತ್ತೆ. ಅದಕ್ಕೋಸ್ಕರ ಸರ್ಕಲ್ ಸ್ಟಡಿ ಮಾಡ್ತಿದ್ದೀವಿ. ಹೆಂಗೆ ಈಗ ನಿಮ್ಮ ದಿನನಿತ್ಯದಲ್ಲಿ ಯಾವುದೇ ಥರ ನೋಡ್ರಿ ಆಬ್ಜೆಕ್ಟ್ಸು, ಜಿಯೋಮೆಟ್ರಿಕಲ್ ಆಬ್ಜೆಕ್ಟ್ಸು ಇಲ್ಲ ಸ್ಕ್ವೇರ್ ಶೇಪಲ್ಲಿ ಇರ್ತವೆ, ಇಲ್ಲ ರೆಕ್ಟ್ಯಾಂಗಲ್ ಶೇಪಲ್ಲಿ ಇರ್ತವೆ, ಇಲ್ಲ ಸರ್ಕಲ್ ಶೇಪಲ್ಲಿ ಇರ್ತವೆ. ಅವನ್ನೆಲ್ಲ ಹೆಂಗೆ ಮಾಡಿದ್ರು? ಸರ್ಕಲ್ ಬಗ್ಗೆ ಐಡಿಯಾ ಇಲ್ದಲೇ ಮಾಡಿದ್ರಾ? ಅವೆಲ್ಲ ನೀವು ತಿಳ್ಕೊಬೇಕು. ಇವಾಗ ಯಾರೋ ಒಬ್ರು ಹೇಳ್ತಾರೆ, ಅಟ್ಲೀಸ್ಟ್ ಅಪ್ಪಾಜಿ ಹೇಳುತ್ತೆ ಊರೊಳಗೆ ಹೋಗಿ 2 ಇಂಚಿ ಪೈಪ್ ತರೋದು ಅಂದರೆ 2 ಇಂಚಿ ಮೆಜರ್ ಮಾಡೋಕ್ಕಾದ್ರೂ ಆ ರೇಡಿಯಸ್ 2 ಇಂಚಿ ಪೈಪ್ ಹೆಂಗಿರುತ್ತೆ ಅಂತ ಮೆಜರ್ ಮಾಡೋಕ್ಕಾದ್ರೂ ನಾವು ಸರ್ಕಲ್ಸ್ ಬಗ್ಗೆ ಕಲಿತಾ ಹೋಗಬೇಕು. ಅದರಲ್ಲಿ ಏನೇನು ಕಾನ್ಸೆಪ್ಟ್ಸ್ ಬರ್ತವೆ, ಸರ್ಕಲ್ಸ್ ಒಳಗಡೆ ಏನೇನು ಕಾನ್ಸೆಪ್ಟ್ಸ್ ಬರ್ತವೆ ಅನ್ನೋದನ್ನ ಇವತ್ತು ಸ್ಟಡಿ ಮಾಡ್ತಾ ಹೋಗೋಣ. ಸ್ಟೂಡೆಂಟ್ಸ್, ವಿದ್ಯಾರ್ಥಿ ಮಿತ್ರರೇ, ನಾವು ಸರ್ಕಲ್ ಅಂದ್ರೆ ಏನು ಅಂತ ಡೆಫಿನೇಷನ್ ನೋಡಿದ್ವಿ. ಸರ್ಕಲ್ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಪಾಯಿಂಟ್ಸ್ ಇನ್ ವಿಚ್ ಈಚ್ ಪಾಯಿಂಟ್ಸ್ ಈಸ್ ಹ್ಯಾವಿಂಗ್ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್. ದಟ್ ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾಲ್ಡ್ center of the circle and the constant distance is called radius of the circle. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಏನು, ಸರ್ಕಲ್ಸಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದರೆ, ಇವಾಗ ಬರೀ ಸರ್ಕಲ್ ಇಟ್ಕೊಂಡು ಏನು ಮಾಡೋಕ್ಕೆ ಬರಲ್ಲ. ಅದಕ್ಕೆ ನಾನೇನು ಮಾಡ್ತೀನಿ, ಇವಾಗ ಇದೊಂದು ಸರ್ಕಲ್ ತಗೋತೀನಿ. ಸರ್ಕಲ್ ವಿತ್ ಸೆಂಟರ್ ಓ, ಸರ್ಕಲ್ ಥರ ಕಾಣ್ತಿದ್ಯಾ? ಎಸ್, ಸರ್ಕಲ್ ಜೊತೆಗೆ ಒಂದು ಲೈನ್ ತಗೋತೀನಿ, ಒಂದು ಲೈನ್ ಅಂತ ತಗೋತೀನಿ. ಏನು ತಗೋತೀನಿ? ಒಂದು ಲೈನ್, ಯಾವುದಾದ್ರೂ ಒಂದು ಪಿ ಕ್ಯೂ ಅಂತ ಯಾವುದೋ ಒಂದು ಲೈನ್ ತಗೊತೀನಿ. ಲೈನ್ ಪಿ ಕ್ಯೂ ಅಂತ ತಗೋತೀನಿ. ದಿಸ್ ಈಸ್ ಲೈನ್ ಪಿ ಕ್ಯೂ. ಇವಾಗ ಇವೆರಡಕ್ಕೂ ಸಂಬಂಧ ಜೋಡಿಸೋದಪ್ಪ. ಇವೆರಡಕ್ಕೂ ಏನು ಸಂಬಂಧ ಅಂದರೆ, ಬರೀ ಸರ್ಕಲ್ಸ್ನೇ ಓದಿದ್ರೆ ನಮಗೇನು ಉಪಯೋಗ ಇಲ್ಲ. ನಾವು ಜೀವನದಲ್ಲಿ ಬರೀ ಸರ್ಕಲ್ಸ್ ಬಗ್ಗೆನೇ ಮಾತಾಡ್ತೀವಿ ಅಂತಂದರೆ, ಅದು ಅಪ್ಲಿಕೇಶನ್ಸ್ ಬೇಕು ಅಂತಂದರೆ ನಾವು ಅದರ್ಸ್ ಥಿಂಗ್ಸ್ ಜೊತೆ, ಅದರ್ ಜಿಯೋಮೆಟ್ರಿಕ್ ಫಿಗರ್ಸ್ ಜೊತೆ ನಾವು ರಿಲೇಷನ್ಶಿಪ್ನ ಕಲಿತಾ ಹೋಗಬೇಕು. ಅದಕ್ಕೆ ಬರೀ ಲೈನ್ ಜೊತೆನೇ ಯಾಕೆ ಅನ್ನೋದು ಕೆಲವರು ಡೌಟ್ಸ್ ಇರುತ್ತೆ. ಸರ್ ಟ್ರಯಾಂಗಲ್ ತಗೊಳ್ಳಿ ಸರ್ ರೆಕ್ಟ್ಯಾಂಗಲ್ ತೊಗೊಳ್ಳಿ ಸರ್ ಪೆಂಟಾಗನ್ ತೊಗೊಳ್ಳಿ ಸರ್, ಅದ್ರ ಬಗ್ಗೆ ರಿಲೇಷನ್ಶಿಪ್ ಕೊಡಿ ಸರ್ ಅಂತ ಹೇಳ್ತಾ ಹೋಗ್ತಾರೆ. ಈ ಥರ ಡೌಟ್ಸ್ ಅರೈಸ್ ಆಗೋದು ಸಹಜ. ಬಟ್ ಬರೀ ಲೈನ್ ಯಾಕೆ ಸ್ಟಡಿ ಮಾಡ್ತಿದ್ದೀವಿ, ಲೈನು ಮತ್ತು ಸರ್ಕಲ್ ಅಷ್ಟೇ ಯಾಕೆ ಸ್ಟಡಿ ಮಾಡ್ತಿದ್ದೀವಿ ಅಂತಂದರೆ, ಒಂದು ಲೈನಿಂದ ನಾನು ಟ್ರಯಾಂಗಲ್ ಕ್ರಿಯೇಟ್ ಮಾಡ್ಬೋದು, ರೆಕ್ಟ್ಯಾಂಗಲ್ ಕ್ರಿಯೇಟ್ ಮಾಡ್ಬೋದು, ಪೆಂಟಾಗನ್ ಕ್ರಿಯೇಟ್ ಮಾಡ್ಬೋದು. ಒಂದು ಲೈನ್ಗೆ ಮತ್ತು ಒಂದು ಸರ್ಕಲ್ಗೆ ರಿಲೇಷನ್ಶಿಪ್ ನಾವೇನಾದರೂ ಸ್ಟಡಿ ಮಾಡಿದ್ರೆ ಅದನ್ನು ಎಲ್ಲ ಥರದ ಲೈನ್ಸ್ಗೂ ಅಪ್ಲೈ ಮಾಡ್ಬೋದು, ಎಲ್ಲ ಥರದ ಲೈನ್ಸ್ಗೂ ಅಪ್ಲೈ ಆಗುತ್ತೆ ಆ ರಿಲೇಷನ್ಶಿಪ್ ಅನ್ನೋದು. ಅದು ಏನು ಅಂತಂದರೆ, ಫಸ್ಟು ನಾನು ಒಂದು ಸರ್ಕಲ್ ಬರ್ಕೋತೀನಿ ದೊಡ್ಡದು. ಏನಪ್ಪ ಇದು? ಸರ್ಕಲ್ ವಿತ್ ಸೆಂಟರ್ ಓ ಅಂತ ತಿಳ್ಕೊಳ್ಳೋಣ. ನೋಡು, ಈ ಸರ್ಕಲ್ ಅಂತ ಕಾಣ್ತಿದ್ಯಲ್ಲ, ಇದು ಒಳಗಡೆ ಇರೋದನ್ನ ನಾವೇನಂತ ಕರಿಬೋದು? ಇಂಟೀರಿಯರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಟೀರಿಯರ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಇಂಟೀರಿಯರ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಹಾಗೆ ಇಲ್ಲಿ ಹೊರಗಡೆ ಈ ಸರ್ಕಲ್ ಏನು ಕರಿತೀವಲ್ಲ, ಅದ್ರ ಹೊರಗಡೆ ಏನೆಲ್ಲ ಕಾಣ್ತಿದೆ, ಇಷ್ಟೆಲ್ಲ ಕಾಣ್ತಿದೆ, ಅಷ್ಟೆಲ್ಲ ಇದನ್ನು ನಾವು ಎಕ್ಸ್ಟೀರಿಯರ್ ಆಫ್ ದಿ ಸರ್ಕಲ್, ಎಕ್ಸ್ಟೀರಿಯರ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಹಂಗಾದ್ರೆ ಒಬ್ಬ ಎದ್ಬಿಟ್ಟ, ಸರ್ ಇದು ಇಂಟೀರಿಯರ್ ಆಯಿತು, ಇದು ಈ ಎಕ್ಸ್ಟೀರಿಯರ್ ಆಯಿತು, ಇಲ್ಲಿ ಸರ್ ಈ ಪಾಯಿಂಟ್ಸ್ ಇದಾವಲ್ಲ ಸರ್ಕಲ್ಸು, ಅದನ್ನೇನಂತ ಈ ಸರ್ಕಲ್ ಇಲ್ಲಿ ತಗೊಂಡ್ರೆ ಇದನ್ನೇನಂತಾರೆ ಸರ್ ಅಂದರೆ, ದಿಸ್ ಈಸ್ ಆನ್ ದಿ ಸರ್ಕಲ್. ಏನಂತ ಕರಿತೀವಿ? ಆನ್ ದಿ ಸರ್ಕಲ್ ಅಥವಾ ಜಸ್ಟ್ ಸರ್ಕಲ್ ಅಂತ ಕರಿತೀವಿ. ದಿಸ್ ಈಸ್ ಆನ್ ದಿ ಸರ್ಕಲ್. ದಿಸ್ ಈಸ್ ಇಂಟೀರಿಯರ್ ಆಫ್ ದಿ ಸರ್ಕಲ್ಲು, ಎಕ್ಸ್ಟೀರಿಯರ್ ಆಫ್ ದಿ ಸರ್ಕಲ್ಲು. ಈಗ ಅರ್ಥ ಆಯಿತು, ಗಮನಿಸಬೇಕು. ಇಂಟೀರಿಯರ್ ಆಯಿತು, ಎಕ್ಸ್ಟೀರಿಯರ್ ಆಯಿತು, ಇದು ಸೆಂಟರ್ ಆಫ್ ದಿ ಸರ್ಕಲ್. ಏನಂತ ಕರೀತಾರೆ? ಸೆಂಟರ್. ಇದು ಆಲ್ರೆಡಿ ಗೊತ್ತು ನಮಗೆ, ಸೆಂಟರ್ ಆಫ್ ದಿ ಸರ್ಕಲ್ ಅಂತ ಕರೀತಾರೆ. ನಾವು ಸರ್ ಏನೋ ಲೈನ್ ತಗೊಂಡ್ರಲ್ಲ, ಏನೋ ಸಂಬಂಧ ಅಂತ ಹೇಳ್ತಿದ್ರಲ್ಲ, ಈಗ ನಾನೇನು ಮಾಡ್ತೀನಿ, ಒಂದು ಲೈನ್ನ ಹೊರಗಡೆ ಬರಿತೀನಿ, ಹೊರಗಡೆ ಲೈನ್ ಬರಿತೀನಿ. ದಿಸ್ ಈಸ್ ಲೈನ್ ಪಿ ಕ್ಯೂ. ನೀವು ಯಾವುದಾದ್ರೂ ನಾಮಕರಣ ಮಾಡ್ಕೊಬೋದು. ಅಂದರೆ ನಾವು ಗಮನಿಸಬೇಕು, ಇದು ಇಂಟೀರಿಯರಲ್ಲಿ ಐತಾ ಅಥವಾ ಎಕ್ಸ್ಟೀರಿಯರ್ ಐತಾ? ಪಿ ಕ್ಯೂಗೂ ಮತ್ತು ಸರ್ಕಲ್ಗೆ ಏನಾದರೂ ಸಂಬಂಧ ಇದೆಯಾ ನೋಡಬೇಕು. ಹೆಂಗೆ? ಪಿ ಕ್ಯೂ ಅನ್ನೋದು ಸರ್ಕಲ್ಗಿಂತ ಹೊರಗಡೆ ಇದೆ, ಪಿ ಕ್ಯೂ ಅನ್ನೋದು ಸರ್ಕಲ್ಗಿಂತ ಹೊರಗಡೆ ಇದೆ. ಸೊ ಸರ್ಕಲ್ ಮತ್ತು ಪಿ ಕ್ಯೂ ಅನ್ನೋದು ಸಂಬಂಧ ಇಲ್ಲ. ಏನಂದ್ರೂ ಏನು ಕಾಣ್ತಾ ಇದೆ ನಮಗೆ ಅಂತಂದರೆ, ಪಿ ಕ್ಯೂ ಲೈನ್ ಈಸ್ ಎಕ್ಸ್ಟೀರಿಯರ್ ಆಫ್ ದಿ ಸರ್ಕಲ್. ಅಂದರೆ ಪಿ ಕ್ಯೂ ಲೈನ್ ಲೈಸ್ ಆನ್ ದಿ ಎಕ್ಸ್ಟೀರಿಯರ್ ಆಫ್ ದಿ ಸರ್ಕಲ್. ಪಿ ಕ್ಯೂ ಅನ್ನೋ ಲೈನು ಸರ್ಕಲಿಂದ ಆಚೆ ಲೈ ಆಗ್ತಿದೆ ಅಂತ ಹೇಳ್ಬೋದು. ನಾನೇನು ಮಾಡ್ತೀನಿ, ಹತ್ರ ತೊಗೊಬರ್ತೀನಿ, ಇನ್ನೂ ಹತ್ರ ತೊಗೊಬರ್ತೀನಿ, ಇಲ್ಲಿಗೆ ತೊಗೊಬರ್ತೀನಿ ಪಿ ಕ್ಯೂ ಲೈನ. ಈಗಲೂ ಸಮೇತ ನಿಯರ್ ಇದೆ ಅಷ್ಟೇ, ಬಟ್ ಎಕ್ಸ್ಟೀರಿಯರ್ ಆಫ್ ದಿ ಸರ್ಕಲ್ ಇದೆ. ಸರ್ಕಲ್ ಈ ಲೈನು ಹತ್ರ ತೊಗೊಬಂದಾಗ ಪಿ ಕ್ಯೂ ಅನ್ನೋದು ಎಕ್ಸ್ಟೀರಿಯರ್. ಹಾಗೆ ನಾನೇನು ಮಾಡ್ತೀನಿ,
ಇದಕ್ಕೆ ಲೈನ್ ಎಳೆದ್ಬಿಡ್ತೀನಿ. ಏನು ಮಾಡ್ತೀನಿ, ಪಿ ಕ್ಯೂ ಲೈನು ಈಗೇನಾಗಿದೆ, ಪಿ ಕ್ಯೂ ಲೈನು ನಾನು ಅದನ್ನು ಮತ್ತೊಂದು ಇಲ್ಲೊಂದು ಎಳಿತೀನಿ ಲೈನು, ಇದು ಎ ಬಿ ಅಂತ ಬರ್ಕೊಳ್ಳೋಣ. ನೋಡು, ಎ ಬಿ ಅನ್ನೋ ಲೈನು ಕಾಣ್ತಿದೆಯಲ್ಲ, ಎ ಬಿ ಅನ್ನೋ ಲೈನು ಎಲ್ಲಿದೆ, ಇಂಟೀರಿಯರ್ ಆಫ್ ದಿ ಸರ್ಕಲಲ್ಲಿ ಇದೆ. ಬಟ್ ಹಂಗೆ ಈ ಡೌಟ್ ಬರುತ್ತೆ ಕೆಲವನಿಗೆ, ಸರ್ ಇದು ಪಿ ಕ್ಯೂ ಅನ್ನೋದು ಇಂಟೀರಿಯರು ಇದೆ ಎಕ್ಸ್ಟೀರಿಯರು ಇದೆ ಅಲ್ಲ ಸರ್, ಒಳಗಡೆನೂ ಇದೆ ಹೊರಗಡೆನೂ ಇದೆ, ಅದು ಏನು ಸರ್ ಸಂಬಂಧ ಅಂತಂದಾಗ, ನೋಡಪ್ಪ ಈ ಥರ ಒಂದು ಲೈನು ಒಂದು ಸರ್ಕಲ್ಗೆ ಟಚ್ ಆಗಿದೆ ಅಂತಂದರೆ ಅದು ಎಷ್ಟು ಹತ್ರ ಟಚ್ ಆಗಿದೆ, 2 ಪಾಯಿಂಟ್ ಹತ್ರ ಟಚ್ ಆಗಿದೆ, ಇಲ್ಲೊಂದು ಪಾಯಿಂಟ್ ಹತ್ರ ಟಚ್ ಆಗಿದೆ, ಇಲ್ಲೊಂದು ಪಾಯಿಂಟ್ ಹತ್ರ ಟಚ್ ಆಗಿದೆ ಅಂತಂದರೆ ನಾವು ಇದಕ್ಕೆ ಏನಂತ ಕರಿತೀವಿ ಅಂತಂದರೆ ಸೀಕೆಂಟ್ ಅಂತ ನೇಮಿಂಗ್ ಮಾಡ್ಕೊತಿದ್ದೀವಿ. ಏನಂತ ಕರಿತೀವಿ, ಸೀಕೆಂಟ್ ಅಂತ ಕರಿತೀವಿ. ಸೀಕೆಂಟ್ ಅಂತಂದರೆ ಏನು ಡೆಫಿನೇಷನ್ನು, ಸೀಕೆಂಟ್ ಅಂದರೆ ಡೆಫಿನೇಷನ್ ಏನಪ್ಪ, ಜ್ಞಾಪಕ ಇಟ್ಕೊಬೇಕು. ಇಟ್ ಈಸ್ ಎ ಲೈನ್. ಏನಪ್ಪ, ಸೀಕೆಂಟ್ ಅನ್ನೋದು ನಾವು ಯಾವಾಗ ಕರಿತೀವಿ, ಅದು ಹೊರಗಡೆ ಇದ್ದರೆ ದಿಸ್ ಈಸ್ ನಾಟ್ ಎ ಸೀಕೆಂಟ್. ಇವಾಗ ಈ ಲೈನ್ನ ನಾವು ಸೀಕೆಂಟ್ ಅಂತ ಕರೆಯೋಕ್ಕಾಗಲ್ಲ, ಬಟ್ ಇದೇ ಲೈನ್ ಯಾಕೆ ಸೀಕೆಂಟ್ ಅಂತ ಕರಿತೀವಪ್ಪ ಅಂತಂದರೆ ಇಟ್ ಈಸ್ ಎ ಲೈನ್ ವಿಚ್ ಟಚಸ್, ಏನಪ್ಪ, ವಿಚ್ ಟಚಸ್ ದಿ ಸರ್ಕಲ್ at two different points. ನೋಡಿ, ಅಬ್ಸರ್ವ್ ಮಾಡಿರಿ, ಇಲ್ಲಿ ಎ ಬಿ ಆಯಿತು, ಸಿ ಮತ್ತು ಡಿ ಅನ್ನೋ ಪಾಯಿಂಟ್ಸ್ ನೇಮಿಂಗ್ ಮಾಡೋಣ. ಈ ಪಾಯಿಂಟ್ ಹತ್ರ, ಪಾಯಿಂಟ್ ಸಿ ಹತ್ರ, ಪಾಯಿಂಟ್ ಡಿ ಹತ್ರ ಅಷ್ಟೇ ಟಚ್ ಆಗಿದೆ ಅಂತಂದರೆ, ಸರ್ ಬೇರೆ ಕಡೆ ಟಚ್ ಆಗುತ್ತೆ, ಎಲ್ಲಿ ಬೇಕಾದರೂ ಬರೀ ಸೀಕೆಂಟ್. 2 ಪಾಯಿಂಟ್ ಹತ್ರ ನೇಮಿಂಗ್ ಮಾಡ್ಕೊ, ನಾಮಕರಣ ನೀನು ಇಟ್ಕೊ, ಇ ಎಫ್ ಅಂತ ಇಟ್ಕೊ, ಹೆಂಗಾದರೂ ಬರ್ಕೊ. ಈಗ ಅಬ್ಸರ್ವ್ ಮಾಡು, ಇದನ್ನು ನಾವೇನಂತ ಕರಿತೀವಪ್ಪ ಅಂತಂದರೆ ಸೀಕೆಂಟ್ ಅಂತ ಕರಿತೇವೆ. ಇಫ್ ಎನಿ ಲೈನ್ಸ್ which touches the circle at 2 different points, ಏನಪ್ಪ, which touches the circle at 2 different points is called secant to the circle, secant of the circle, or just called as secant. ಅಂದರೆ ಯಾವುದೇ ಒಂದು ರೇಖೆ ಅಂದರೆ ಲೈನು ಒಂದು ಸರ್ಕಲ್ನ, ವೃತ್ತನ 2 ಪಾಯಿಂಟ್ ಹತ್ರ ಮೀಟ್ ಮಾಡಿದ್ರೆ, 2 ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಮಾಡಿದ್ರೆ, ನೋಡಿ ಇಂಟರ್ಸೆಕ್ಟ್ ಅಂದರೆ ಮೀಟ್ ಅಂದರೆ ಡಿವೈಡ್ ಮಾಡಿದೆ, ಇಂಟರ್ಸೆಕ್ಟ್ ಮಾಡಿದೆ ಅಂತಂದರೆ ಆ ಲೈನ್ನ ನಾವೇನಂತ ಕರಿತೀವಿ, ಸೀಕೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಸೀಕೆಂಟ್ ಅಂತ ಕರಿತೀವಿ. ಹಾಗೆ ಸ್ಪೆಷಲ್ ಕೇಸಸ್, ಸೀಕೆಂಟ್ ಅನ್ನೋದನ್ನ ಸ್ಪೆಷಲ್ ಕೇಸಸ್, ಸೀಕೆಂಟ್ಗಳಿಗೆ ಸ್ಪೆಷಲ್ ಕೇಸಸ್ಸು ನೋಡ್ತಾ ಹೋಗೋಣ. ವಿ ಜಸ್ಟ್ ಲರ್ನ್ಡ್ ದ ಡೆಫಿನೇಷನ್ ಆಫ್ ಸೀಕೆಂಟ್ ಅಂದ್ರೆ ಏನು, ಸೀಕೆಂಟ್ ಅಂದರೆ ಇಟ್ ಇಸ್ ಎ ಲೈನ್ ವಿಚ್ ಟಚಸ್ ದಿ ಸರ್ಕಲ್ ಅಟ್ 2 different ಪಾಯಿಂಟ್ಸ್. ಯಾರೊಬ್ಬ ಕೇಳ್ತಾನೆ, ಸರ್ ಸರ್ಕಲಿಂದ ಹೊರಗಡೆ ಇದ್ದರೆ ಅದು ಸೀಕೆಂಟ್ ಆಗಲ್ವಾ ಅಂತ. ನೋ, ನೆವರ್. ಸರ್ಕಲ್ಗೆ ಟಚ್ ಆದರೆ ಮಾತ್ರ ಅದು ಸೀಕೆಂಟ್ ಆಗೋಕ್ಕೆ ಸಾಧ್ಯ. ಈಗ ನೋಡ್ರಿ, ಇದೊಂದು ಸರ್ಕಲ್ ತಗೋತೀನಿ ನಾನು, ಇದೊಂದು ಸರ್ಕಲ್ಲು, ನಾನು ಒಂದು ಸೀಕೆಂಟ್ ಎಳಿತೀನಿ, ಹಿಂಗೆ ಹತ್ರ ಎಳಿತೀನಿ, ಇನ್ನು ಹತ್ರ ಎಳಿತೀನಿ. ಇವಾಗ ಇದು Q1, ಇದು Q2, ಆಮೇಲೆ ಇದು ಪಿ ಕ್ಯೂ ಅಂತ ತಗೊಳ್ಳೋಣ. ಅದೇ ಪಿ ಕ್ಯೂನ ಮತ್ತೆ ನಾನೇನು ಮಾಡ್ತಾ ಹೋಗ್ತಿದ್ದೀನಿ, ಪ್ಯಾರಲಾಗಿ ಎಳ್ಕೊತ ಹೋಗ್ತಿದ್ದೀನಿ. ಅಂದರೆ ಈ ಪಾಯಿಂಟ್ಸ್ ಏನಾಗ್ತಿದೆ, ಹತ್ರ ಬರ್ತಾ ಇದೆ ನೋಡು, ಒಂದೊಂದು ಪಾಯಿಂಟ್ ಇದು ಹಿಂಗಿಂದ ದೂರ ಆಗ್ತಿತ್ತು, ಹಂಗೆ ಪಾಯಿಂಟ್ಸ್ ಯಾವುದೋ ಒಂದು ಪಾಯಿಂಟ್ ಹತ್ರ ಬಂದು ಎಳೆದಾಗ ಇವೆರಡೂ ಪಾಯಿಂಟ್, ಇದು ಈ ಪಾಯಿಂಟ್ಸ್ ಏನು ಮೀಟ್ ಆಗ್ತಿದ್ದಾವಲ್ವ, ಟಚ್ ಆಗ್ತಿದ್ದಾವಲ್ವ, ಆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಏನು ಮಾಡ್ತವೆ, ಯಾವುದೋ ಒಂದು ಕಂಡೀಷನಲ್ಲಿ ಒಂದೇ ಹತ್ರ ಬಂದು, ಅಂದರೆ ಒಂದೇ ಪಾಯಿಂಟ್ ಹತ್ರ ಮೀಟ್ ಆಗಿಬಿಡ್ತವೆ. ಅಂದರೆ Q1 = Q2 ಆಗೋ ಟೈಮಲ್ಲಿ Q1, ಇವಾಗ ಇದು Q1, ಇದು Q2. ನೀವು ಇದನ್ನು ಕಂಡುಹಿಡಿಬೇಕಂದ್ರೆ ನಿಮ್ಮ ಕೈ ಒಳಗಡೆ ಬಳೆ ಇದ್ದರೆ, ಹುಡುಗರು ಬಳೆ ಇರಲ್ಲ, ಏನಿರಲ್ಲ, ಒಂದು ರೌಂಡ್ ಶೇಪ್ಡ್ ಏನಾದರೂ ಬಳೆ ತಗೊಂಡು ಅದ್ರ ಮೇಲೆ ಒಂದು ಪೆನ್ನನ್ನು ಹಿಂಗೆ ಎಡ್ಜಿಗೆ ಮೂವ್ ಮಾಡ್ಕೊತ ಬಂದಾಗ ಯಾವುದೋ ಒಂದು ಪಾಯಿಂಟಲ್ಲಿ ಒಂದು ಪಾಯಿಂಟ್ ಹತ್ರ ಮೀಟ್ ಆಗುತ್ತೆ. 2 ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗಿರುವಂಥದ್ದು ಆ ಲೈನು 1 ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಗುತ್ತೆ. ಅಂದರೆ 1 ಪಾಯಿಂಟ್ ಹತ್ರ ಇಂಟರ್ಸೆಕ್ಟ್ ಆಯಿತು ಅಂದರೆ ಅದಕ್ಕೆ ಏನಂತ ಕರಿತೀವಿ ನಾವು ಅಂತಂದರೆ, ದಿಸ್ ಲೈನ್ ಈಸ್ ಕಾಲ್ಡ್ ಟ್ಯಾಂಜೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ, ಟ್ಯಾಂಜೆಂಟ್ ಅಂತ ಕರಿತೀವಿ. ಟ್ಯಾಂಜೆಂಟ್ ಅಂದರೆ ಏನಪ್ಪ, ಏನಿಲ್ಲ, ಟ್ಯಾಂಜೆಂಟ್ is a line which touches the circle at only 1 point, which touches the circle at only 1 point. ಟ್ಯಾಂಜೆಂಟ್ ಅಂದರೆ ಕಲಿಬೇಕಿಲ್ಲಿ. ಟ್ಯಾಂಜೆಂಟ್ ಅಂದರೆ ಏನು, ಅದು ಒಂದು ಲೈನು. It is a line in which
ಇಟ್ ಟಚಸ್ ದಿ ಸರ್ಕಲ್ ಅಟ್ ಓನ್ಲಿ ಒನ್ ಪಾಯಿಂಟ್. ನೋಡಪ್ಪ, ಒಂದು ಟ್ಯಾಂಜೆಂಟು ಸರ್ಕಲ್ನ ಒಂದೇ ಒಂದು ಪಾಯಿಂಟ್ ಹತ್ರ ಮಾತ್ರ ಮೀಟ್ ಮಾಡುತ್ತೆ ಅಂಥ ಲೈನ್ನ ನಾವು ಟ್ಯಾಂಜೆಂಟ್ ಅಂತ ಕರಿತಾ ಹೋಗ್ತೀವಿ. ಒಬ್ಬ ಬುದ್ಧಿವಂತ ಸ್ಟೂಡೆಂಟ್ಸ್ ಎದ್ದುಬಿಟ್ಟು ಕೇಳ್ತಾನೆ, ಸರ್ ಒಂದು ಲೈನ್ ಹಿಂಗೆ ತಗೊಬಂದು ಇಲ್ಲೇ ಒಂದೇ ಪಾಯಿಂಟ್ ಹತ್ರ ಮೀಟ್ ಮಾಡಿ ಸರ್, ಇವಾಗ ಇದಕ್ಕೆ ಏನಂತ ಕರಿತೀರಾ, ಇದು ಟ್ಯಾಂಜೆಂಟ್ ಆಗಲ್ವಾ ಅಂತ ಕೇಳ್ತಾನೆ. ಇಲ್ಲಪ್ಪ ಕಂದ, ಆಗಲ್ಲ. ಇನ್ ಕೇಸ್ ಯಾಕೆ ಆಗಲ್ಲ ಅಂತಂದರೆ, ನಾನು ಐದರ್ ಸೈಡು ಎಕ್ಸ್ಟೆಂಡ್ ಮಾಡಿದ್ರೆ ವಿಚ್ ಟಚಸ್ ದಿ ಸರ್ಕಲ್ ಅಟ್ 2 ಡಿಫ್ರೆಂಟ್ ಪಾಯಿಂಟ್ಸ್, ಆವಾಗ ದಿಸ್ ಬಿಕಮ್ಸ್ ಸೀಕೆಂಟ್ ಆಗುತ್ತೆ. ಅಂದರೆ if it is in case if we extend the line through other side of the circle, it touches the circle at another different point, so it touches the circle at 2 different points, so it is called as secant of the circle. But ನಾವು ಟ್ಯಾಂಜೆಂಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಯಾವುದೇ ಡೈರೆಕ್ಷನಲ್ಲಿ ಎಕ್ಸ್ಟೆಂಡ್ ಮಾಡಿದ್ರೂ ಸಮೇತ ಅದು ಓನ್ಲಿ 1 ಪಾಯಿಂಟಲ್ಲಿ ಮಾತ್ರ ಮೀಟ್ ಆಗುತ್ತೆ. ಸೊ ಟ್ಯಾಂಜೆಂಟ್ ಈಸ್ ಎ ಲೈನ್ ದಟ್ ಟಚಸ್ ದಿ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್. ಅರ್ಥ ಆಯ್ತಾ? ಅರ್ಥ ಆಗಿರಲೇಬೇಕು. ನಾವು ವಿ ಹ್ಯಾವ್ ಲರ್ನ್ಡ್ ಅಬೌಟ್ secant and tangent, the definition of circle, the definition of secant and the definition of tangent we have learned. Now we are going to learn about ಕಾರ್ಡ್. ಯಾವುದಪ್ಪ, ನಾವೇನು ಕಲಿಯಾಕೊಂಟೇವಿ ಅಂದರೆ CHORD. ಕಾರ್ಡ್ ಅಂತಂದ್ರೆ ಏನು? ಕಾರ್ಡ್ ಅಂದರೆ ನೋಡಿ, ಇದೊಂದು ಸರ್ಕಲ್ ಮೇಲೆ ಎಷ್ಟೊಂದು ಪಾಯಿಂಟ್ಸ್ ಇರ್ತವೆ. ಯಾವುದಾದ್ರೂ 2 ಪಾಯಿಂಟ್ಸ್ನ ಜಾಯಿನ್ ಮಾಡಿದ್ರೆ ಇದು AB ಅಂತ ಅಂದ್ಕೊಳ್ಳೋಣ. ದಿಸ್ ಈಸ್ A and that is B. AB is called as ಕಾರ್ಡ್ ಟು ಎ ಸರ್ಕಲ್ ವಿತ್ ಸೆಂಟರ್ O. ಕಾರ್ಡ್ ಅಂತಂದ್ರೆ ಏನು? ಇಟ್ ಈಸ್ ಎ ಲೈನ್. ಏನಪ್ಪ? ಇಟ್ ಈಸ್ ಎ ಲೈನ್ ಇನ್ ವಿಚ್ it joins the 2 points on the circle. ಏನು ಕಾಣ್ತಿದೆ? ಇಟ್ ಈಸ್ ಎ ಲೈನ್ ನೋಡಿ, ಅಬ್ಸರ್ವ್ ಮಾಡಿ. ಇಟ್ ಈಸ್ ಎ ಲೈನ್ ಇನ್ ವಿಚ್ ಇಟ್ ಜಾಯಿನ್ಸ್ ದಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್. ಏನಪ್ಪ ಕಾರ್ಡ್ ಅಂತಂದರೆ? ಇಟ್ ಈಸ್ ಎ ಲೈನ್ ವಿಚ್ ಜಾಯಿನ್ಸ್ ದಿ 2 ಪಾಯಿಂಟ್ಸ್. ಎ ಅನ್ನೋದು ಒಂದು ಪಾಯಿಂಟ್ ಆನ್ ದಿ ಸರ್ಕಲ್, ಬಿ ಅನ್ನೋದು ಒಂದು ಪಾಯಿಂಟ್ ಆನ್ ದಿ ಸರ್ಕಲ್, ವಿಚ್ ಜಾಯಿನ್ಸ್ ದಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್. ಅಂದರೆ ಯಾವುದೇ ಪಾಯಿಂಟು ನೋಡಿ, ಅಬ್ಸರ್ವ್ ಮಾಡ್ಬೋದು. ಇದನ್ನು ನೀವು 9th ಸ್ಟ್ಯಾಂಡರ್ಡ್ ಕಲ್ತಿದ್ರಿ. 2 ಪಾಯಿಂಟ್ನ ಮೀಟ್ ಮಾಡ್ತಿದೆ, ಜಾಯಿನ್ ಮಾಡ್ತಿದೆ ಅಂತಂದರೆ ಅಂತಹ ಲೈನ್ನ ನಾನೇನಂತ ಕರಿತೀನಿ? ಕಾರ್ಡ್ ಅಂತ ಕರಿತೀನಿ. 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ರಿ, ಈಗಲೂ ಕಲಿತಾ ಇದ್ದೀರಿ. ನೆಕ್ಸ್ಟ್ ಸ್ಪೆಷಲ್ ಕೇಸಸ್ ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದು ಲೈನು ಸೆಂಟರ್ ಆಫ್ ದಿ ಸರ್ಕಲ್ ಮುಖಾಂತರ ಹೋಯ್ತಪ್ಪ, ಪಾಸ್ ಆಯಿತು ಅಂತಂದರೆ ಅದನ್ನು ನಾವು ಬಿಗ್ಗೆಸ್ಟ್ ಕಾರ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬಿಗ್ಗೆಸ್ಟ್ ಕಾರ್ಡ್. ಅಂದರೆ ದೊಡ್ಡದು ಕಾರ್ಡು, ಅದಕ್ಕಿಂತ ದೊಡ್ಡದಿರೋಕ್ಕೆ ಚಾನ್ಸೇ ಇರಲ್ಲ ಒಂದು ಸರ್ಕಲ್ಗೆ. ಅಥವಾ ಡಯಾಮೀಟರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಯಾಮೀಟರ್ ಅಂತ ಕರಿತೀವಿ. ಡಯಾಮೀಟರ್ ಅಂತಂದ್ರೆ ಏನು? ಇಟ್ ಈಸ್ ದ ಬಿಗ್ಗೆಸ್ಟ್ ಕಾರ್ಡ್ ಅಂತ ಕರಿತೀವಿ. ಏನಂತ ಕರಿತೀವಿ? ಇಟ್ ಈಸ್ ದ ಬಿಗ್ಗೆಸ್ಟ್ ಕಾರ್ಡ್ ಅಂತೀವಿ ನಾವು. ಹೌದೇನಪ್ಪ? ಸೊ ಕಾರ್ಡ್ ಅಂತಂದರೆ ಇಟ್ ಈಸ್ ಎ ಲೈನ್ ಅಥವಾ ಇಟ್ ಈಸ್ ಎ ಲೈನ್ ಸೆಗ್ಮೆಂಟ್ ವಿಚ್ ಜಾಯಿನ್ಸ್ ದಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್. ಹಾಗೆ ಡಯಾಮೀಟರ್ ಅಂದರೆ ಇಟ್ ಈಸ್ ದ ಬಿಗ್ಗೆಸ್ಟ್ ಕಾರ್ಡ್ ಆಫ್ ದಿ ಸರ್ಕಲ್ ಅಥವಾ ಎ ಲೈನ್ ಸೆಗ್ಮೆಂಟ್, ಎ ಲೈನ್ ವಿಚ್ passes through the center of the circle and joins 2 points on the circle. ಹಾಗೆ one more definition we have for diameter. ಏನಪ್ಪ ಅಂತಂದರೆ a line which divides the circle into 2 equal parts. ಯಾವುದೇ ಒಂದು ಲೈನು ಒಂದು ಸರ್ಕಲ್ನ 2 ಭಾಗಗಳನ್ನಾಗಿ ಮಾಡ್ತಪ್ಪ ಅಂತಂದರೆ ಆ ಲೈನ್ನ ನಾವು ಡಯಾಮೀಟರ್ ಅಂತ
ಕರಿತೀವಿ. ಏನಂತ ಕರಿತೀವಿ? ಡಯಾಮೀಟರ್ ಅಂತ ಕರಿತೀವಿ. ಡಯಾಮೀಟರ್ ಅಂದರೆ ತಿಳ್ಕೊಂಡ್ವಿ, ಕಾರ್ಡ್ ಅಂದರೆ ತಿಳ್ಕೊಂಡ್ವಿ. ಈಗ ಅದ್ರ ಜೊತೆಗೆ ನಾವು ಇಂಟೀರಿಯರ್ ಆಫ್ ದಿ ಸರ್ಕಲ್ ತಿಳ್ಕೊಂಡ್ವಿ, ಎಕ್ಸ್ಟೀರಿಯರ್ ಆಫ್ ದಿ ಸರ್ಕಲ್ ತಿಳ್ಕೊಂಡ್ವಿ, ಇದು ಆನ್ ದಿ ಸರ್ಕಲ್ ತಿಳ್ಕೊಂಡ್ವಿ. ನೆಕ್ಸ್ಟ್ ಏನು? ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಯಾವುದಪ್ಪ? ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದರೆ ಸರ್ ಇದು ಲೈನ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ, ಎರಡು ಸರ್ಕಲ್ಸು ಅಂದರೆ ನೋಡು. ಕಾನ್ಸೆಂಟ್ರಿಕ್ ಸರ್ಕಲ್ ಅಂದರೆ ಇದೊಂದು ಸರ್ಕಲ್ಲು ಹ್ಯಾವಿಂಗ್ ಸೇಮ್ ಸೆಂಟರ್ ಇದ್ದಾಗ, ಎರಡು ಸರ್ಕಲ್ಸು, ಟೂ ಸರ್ಕಲ್ಸ್ ಹ್ಯಾವಿಂಗ್ ಸೇಮ್ ಸೆಂಟರ್. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಅಂದ್ರೆ ಏನು? ಟೂ ಸರ್ಕಲ್ಸ್, ಟೂ ಆರ್ ಮೋರ್ ಸರ್ಕಲ್ಸ್. ಎರಡೇ ಸರ್ಕಲ್ ಅಂತಲ್ಲ, 1000 ಸರ್ಕಲ್ ಇರಲಿ. ಟೂ ಆರ್ ಮೋರ್ ಸರ್ಕಲ್ಸ್. ಏನಪ್ಪ? ಟೂ ಆರ್ ಮೋರ್ ಸರ್ಕಲ್ಸ್ ಹ್ಯಾವಿಂಗ್ ಸೇಮ್ center of the circle, having same center of the circle, then they are called concentric circle. ಅಂದರೆ ಕಾನ್ಸೆಂಟ್ರಿಕ್ ಸರ್ಕಲ್ ಅಂತಂದರೆ ಎಷ್ಟೇ ಸರ್ಕಲ್ ಹಾಕಿದ್ರೂ ಒಂದೇ ಸೆಂಟರ್ ಪಾಯಿಂಟ್ ಇರುತ್ತೆ. ಎಲ್ಲ ಸರ್ಕಲ್ಗೂ ಸೆಂಟರ್ ಪಾಯಿಂಟು ಒಂದೇ ಆಗಿರುತ್ತೆ. ಅಂತಹ ಸರ್ಕಲ್ಸ್ಗೆ ದೋಸ್ ಸರ್ಕಲ್ಸ್ ಆರ್ ಕಾಲ್ಡ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಇಷ್ಟನ್ನ ನಾವು ಕಲ್ತ್ವಿ. ನೆಕ್ಸ್ಟ್ ಏನು? ಈಗ ಸಿಕೆಂಡ್ ಕಲ್ತ್ವಿ, ಕಾರ್ಡ್ ಕಲ್ತ್ವಿ, ಡಯಾಮೀಟರ್ ಕಲ್ತ್ವಿ, ಇನ್ನೇನನ್ನು ಕಲ್ತ್ವಿ. ನೆಕ್ಸ್ಟು ನಾವು ವೃತ್ತ, ಕಾರ್ಡು, ಸರ್ಕಲ್ಲು, ಕಾರ್ಡು, ಟ್ಯಾಂಜೆಂಟು, ಸೀಕೆಂಟು ಇಷ್ಟೆಲ್ಲ ಕಲ್ತ್ವಿ. ನಾವು ಒಂದು ಸ್ವಲ್ಪ ರೀಕಾಲ್ ಮಾಡೋಣ. 9th ಸ್ಟ್ಯಾಂಡರ್ಡಲ್ಲಿ ಏನೇನು ಕಲ್ತಿದ್ವಿ ಅಂದರೆ ಲೈಕ್ ಒಂದು ಕಾರ್ಡು ಮತ್ತು ಸೆಂಟರ್ ಆಫ್ ದಿ ಸರ್ಕಲ್ಲು ಮತ್ತು ಒಂದು ರೇಡಿಯಸ್ಗೆ ಏನೆಲ್ಲ ಸಂಬಂಧ ಇರುತ್ತೆ ಅಂತಂದರೆ 9th ಸ್ಟ್ಯಾಂಡರ್ಡಲ್ಲಿ ಏನು ಕಲ್ತ್ಕೊಂಡಿದ್ವಪ್ಪ ಅಂತಂದರೆ ದಿಸ್ ಇಸ್ ಸೆಂಟರ್ ಆಫ್ ದಿ ಸರ್ಕಲ್, ಎ ಬಿ ಇಸ್ ದ ಕಾರ್ಡ್. ಈ ಕಾರ್ಡ್ ಅನ್ನೋದು ರೇಡಿಯಸ್ ಏನಾದರೂ ನಾವು ಎಕ್ಸ್ಟೆಂಡ್ ಮಾಡಿದ್ರೆ ಆ ಕಾರ್ಡ್ನ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಅಂದರೆ ಬೈಸೆಕ್ಟ್ ದ ರೇಡಿಯಸ್ ಆಫ್ ದಿ ಸರ್ಕಲ್ ವಿಚ್ ಬೈಸೆಕ್ಟ್ ದಿ ಕಾರ್ಡ್ಸ್, ಅಂದರೆ 2 ಈಕ್ವಲ್ ಪಾರ್ಟ್ಸ್ ಆಗಿ. ಇವಾಗ ರೇಡಿಯಸ್ನ ನಾನು ಎಕ್ಸ್ಟೆಂಡ್ ಮಾಡಿದ್ರೆ ಆ ರೇಡಿಯಸ್ ಅನ್ನೋದು ಏನು ಮಾಡುತ್ತೆ? ಕಾರ್ಡ್ನ ಎಕ್ಸಾಕ್ಟ್ಲಿ ಎರಡು ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಇದನ್ನು ಸಿ ಅಂತ ತಿಳ್ಕೊಳ್ಳೋಣ. ಸೊ ಎ ಸಿ ಈಸ್ ಈಕ್ವಲ್ ಟು ಬಿ ಸಿ ಆಗುತ್ತೆ. ಈ ಥರ ಡಿವೈಡ್ ಮಾಡುತ್ತೆ. ಆಮೇಲೆ ಯಾವುದೇ ಕಾರ್ಡು ರೇಡಿಯಸ್ ಆಫ್ ದಿ ಸರ್ಕಲ್ಗೆ ಆಲ್ವೇಸ್ 90 ಡಿಗ್ರಿ ಇರುತ್ತೆ ಅಂತಲೂ ನಾವು ಪ್ರೂವ್ ಮಾಡಿದ್ವಿ ಥಿಯರಮ್ಸ್ ಯೂಸ್ ಮಾಡಿಕೊಂಡು. ಅದನ್ನು ಜ್ಞಾಪಿಸ್ಕೊಬೇಕು. ಮತ್ತು ಸೊ ಆಮೇಲೆ ನಾವು ಈಕ್ವಲ್ ಲೆನ್ಸ್ ಕಾರ್ಡ್ ಇನ್ನೊಂದು ಥಿಯರಮ್ ಏನು ಹೇಳಿತ್ತಂದರೆ, ಇವಾಗ ಎ ಬಿ ಐತೆ, ಬಿ ಸಿ ಡಿ ಇ ಐತೆ ಅಂದ್ಕೊಳ್ಳೋಣ. ಇಫ್ ಇನ್ ಕೇಸ್ ಎ ಬಿ ಈಸ್ ಈಕ್ವಲ್ ಟು ಡಿ ಇ ಆಯ್ತಪ್ಪ ಅಂದರೆ, ಎ ಬಿ ಈಸ್ ಈಕ್ವಲ್ ಟು ಡಿ ಅಂದರೆ ಹ್ಯಾವಿಂಗ್ ಸೇಮ್ ಲೆನ್ಸ್, ಕಾರ್ಡ್ಸ್ ಹ್ಯಾವಿಂಗ್ ಸೇಮ್ ಲೆನ್ಸ್ ಇನ್ ಎ ಸರ್ಕಲ್ ಏನು ಹೇಳುತ್ತೆ? ಇದು ಇ ಎಫ್ ಅಂದ್ಕೊಳ್ಳೋಣ, ಇದು ಎಫ್ ಡಿ ಅಂತ ಅಂದ್ಕೊಳ್ಳೋಣ, ಎಫ್ ಜಿ ಅಂತ ಅಂದ್ಕೊಳ್ಳೋಣ ನೇಮಿಂಗ್ ಮಾಡಿದ್ರೆ. ಏನು ಅಂದರೆ ಈ ಕಾರ್ಡ್ಸು ಹ್ಯಾವಿಂಗ್ ಈಕ್ವಲ್ ಲೆನ್ಸ್ ಅನ್ನೋವು ಹ್ಯಾವಿಂಗ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್. ಇಲ್ಲಿಂದ ಇಲ್ಲಿಗೆ ಕಾರ್ಡ್ ಇದೆಷ್ಟು ಡಿಸ್ಟೆನ್ಸ್ ಇರುತ್ತೋ ಇದು ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ, ಇದು ಅಷ್ಟೇ ಡಿಸ್ಟೆನ್ಸ್ ಇರುತ್ತೆ. ಆಮೇಲೆ ಈ ರೇಡಿಯಸ್ ಅನ್ನೋದು ಕಾರ್ಡ್ನ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತವೆ ಅನ್ನೋದು ನಮಗೆ ಗೊತ್ತಿರಬೇಕು. ಇದು ಬೇಸಿಕ್ಸು. ಅಂದರೆ ಒಂದು ಕಾರ್ಡ್ಗೆ ಮತ್ತು ಒಂದು ರೇಡಿಯಸ್ ಆಫ್ ದಿ ಸರ್ಕಲ್ಗೆ ಆಮೇಲೆ ಸೆಂಟರ್ ಆಫ್ ದಿ ಸರ್ಕಲ್ಗೆ ಏನೆಲ್ಲ ರಿಲೇಷನ್ಶಿಪ್ ಇರುತ್ತೆ ಅಂದರೆ, ಒಂದು ರೇಡಿಯಸ್ ಆಫ್ ದಿ ಸರ್ಕಲ್ಗೆ ಒಂದು ಕಾರ್ಡ್ ನಾವು ಅಂದರೆ ಒಂದು ಸರ್ಕಲ್ಗೆ ಒಂದು ಕಾರ್ಡ್ ಹಾಕಿದಾಗ ಆ ರೇಡಿಯಸ್ ಅನ್ನೋದು ಆ ಕಾರ್ಡ್ನ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಆಮೇಲೆ ಆ ಕಾರ್ಡು ಆ ರೇಡಿಯಸ್ ಆಫ್ ದಿ ಸರ್ಕಲ್ಗೆ ಯಾವಾಗಲೂ 90 ಡಿಗ್ರಿನೇ ಇರುತ್ತೆ. ಆಮೇಲೆ ಮತ್ತೊಂದೇನು ಹೇಳ್ತೀವಿ, ಈಕ್ವಲ್ ಲೆಂತ್ ಕಾರ್ಡ್ಗೆ ಎಷ್ಟಾದರೂ ಒಂದೇ ಸರ್ಕಲ್ಗೆ ನಾವು ಎಷ್ಟಾದರೂ ಕಾರ್ಡ್ಸ್ ಹಾಕಲಿ ಅವು ಈಕ್ವಲ್ ಲೆನ್ಸ್ ಇದ್ದರೆ ಅವೇನಾಗುತ್ತೆ ಅಂತಂದರೆ ಅವು ಹ್ಯಾವಿಂಗ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್. ಅಂದರೆ ಆ ಕಾರ್ಡ್ಗಳು ಯಾವ ಕಡೆನಾದರೂ ಹಾಕಲಿ ಲೆಂತ್ ಸೇಮ್ ಇದ್ದರೆ ಅವು ಸೆಂಟರಿಂದ ಸೇಮ್ ಡಿಸ್ಟೆನ್ಸ್ ಇರ್ತವೆ. ಇಷ್ಟನ್ನ ನಾವು ಕಲ್ತ್ಕೊಂಡ್ವಿ. ಸರ್ಕಲ್ಸ್ ಚಾಪ್ಟ್ರಲ್ಲಿ 2 ಥಿಯರಮ್ ಬರ್ತವೆ. 2 ಥಿಯರಮಲ್ಲಿ ಮೇಜರ್ ಫಸ್ಟ್ ಥಿಯರಮ್ ಏನಪ್ಪ ಹೇಳುತ್ತೆ ಅಂತಂದರೆ, ದ ರಿಲೇಷನ್ಶಿಪ್ ಬಿಟ್ವೀನ್ ದ ರೇಡಿಯಸ್ ಆ್ಯಂಡ್ ದ ಟ್ಯಾಂಜೆಂಟ್, ದ ರೇಡಿಯಸ್ ಆಫ್ ದಿ ಸರ್ಕಲ್ ಆ್ಯಂಡ್ ಟ್ಯಾಂಜೆಂಟ್ ಟು ಎ ಸರ್ಕಲ್, ಅದೆರಡು ರಿಲೇಷನ್ಶಿಪ್ ಹೇಳುತ್ತೆ. ಆ ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತ ಅಬ್ಸರ್ವ್ ಮಾಡೋಣ. ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ದಿ ಸರ್ಕಲ್, ಅಂದರೆ ಒಂದು ಸರ್ಕಲ್ ಮೇಲೆ ಯಾವುದೇ ಪಾಯಿಂಟ್ ಮೇಲೆ ನಾವು ಒಂದು ಟ್ಯಾಂಜೆಂಟ್ ಹಾಕಿದ್ರೆ ಆ ಟ್ಯಾಂಜೆಂಟು ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ
ಆ ಟ್ಯಾಂಜೆಂಟ್ ಎಲ್ಲಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗಿರುತ್ತೆ ಒಂದು ಸರ್ಕಲ್ ಮೇಲೆ ಅಂತಂದ್ರೆ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಮುಖಾಂತರ ನಾನೊಂದು ರೇಡಿಯಸ್ನ ಡ್ರಾ ಮಾಡಿದಾಗ ಆ ರೇಡಿಯಸ್ಸು ಮತ್ತು ಆ ಟ್ಯಾಂಜೆಂಟು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಇರ್ತವೆ ಅಂತ ನಾವು ಪ್ರೂವ್ ಮಾಡಬೇಕು. ಏನು ಪ್ರೂವ್ ಮಾಡಬೇಕು? ಸ್ಟೇಟ್ಮೆಂಟ್ ಏನು ಹೇಳ್ತಿದೆ? ಸೊ ಫಸ್ಟು ನಾವು ಯಾವುದೇ ಥಿಯರಮ್ ಮಾಡಬೇಕಾದ್ರೆ ಏನು ಬರ್ಕೋತೀವಿ? ಗಿವನ್ ಡಾಟಾ ಬರ್ಕೋತೀವಿ. ಏನು ಬರ್ಕೋತೀವಿ? ಗಿವನ್ ಡಾಟಾನ ಬರ್ಕೊತೀವಿ. ಗಿವನ್ ಡಾಟಾ ಏನು ಅಂದರೆ ಎ ಟ್ಯಾಂಜೆಂಟ್ ಅಲ್ಲ, ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ದಿ ಸರ್ಕಲ್. ಅಂದರೆ ಗಿವನ್ ಸರ್ಕಲ್ ವಿತ್ ಸೆಂಟರ್ ಓ ಆ್ಯಂಡ್ ದ ಟ್ಯಾಂಜೆಂಟ್ ಏನಪ್ಪ? ದ ಟ್ಯಾಂಜೆಂಟ್ ಪಿ ಕ್ಯೂ ಏನಪ್ಪ? ಯಾವುದು? ಪಿ ಕ್ಯೂ ಮೀಟಿಂಗ್ ಆರ್ ಟಚಿಂಗ್ ದ ಸರ್ಕಲ್ ಆಟ್ ಪಾಯಿಂಟ್. ನೋಡೋಣ ಯಾವ ಪಾಯಿಂಟ್ ಅಂತ. ಗಿವನ್ ಸರ್ಕಲ್ ವಿತ್ ಸೆಂಟರ್ ಓ, ಆಮೇಲೆ ಯಾವುದು ಇದು? ಪಿ ಕ್ಯೂ ಅನ್ನೋದು ಒಂದು ಟ್ಯಾಂಜೆಂಟ್. ಇದನ್ನ ಆರ್ ಅಂತ ತಗೊಳ್ಳೋಣ. ಯಾವುದನ್ನ? ಪಾಯಿಂಟ್ ಆರ್ ಅಂತ ತಗೊಳ್ಳೋಣ. ವಿಚ್ ಟಚಿಂಗ್ ದ ಸರ್ಕಲ್ ಅಟ್ ಪಾಯಿಂಟ್ ಆರ್ ಹತ್ರ ಟಚ್ ಆಗ್ತಿದೆ. ಸಿ ದ ಟ್ಯಾಂಜೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ದಿ ಸರ್ಕಲ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ರೇಡಿಯಸ್ ಥ್ರೂ ದಿ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದರೆ ಏನು ಕೊಟ್ಟಿದ್ದಾನೆ? ಫಸ್ಟು ಗಿವನ್ ಸರ್ಕಲ್ ವಿತ್ ಸೆಂಟರ್ ಓ ಆ್ಯಂಡ್ ಓ ಆರ್ ಈಸ್ ದ, ಈ ಜಾಯಿನ್ ಮಾಡೋಣ. ಏನು ಮಾಡೋಣ? ಓ ಆರ್ ಈಸ್ ದ ಟ್ಯಾಂಜೆಂಟ್. ಏನಪ್ಪ? ಓ ಆರ್ ಈಸ್ ದ ಟ್ಯಾಂಜೆಂಟ್. ಗಿವನ್ ಸರ್ಕಲ್ ವಿತ್ ಸೆಂಟರ್ ಓ ಆ್ಯಂಡ್ ದ ಟ್ಯಾಂಜೆಂಟ್ ಪಿ ಕ್ಯೂ ಮೀಟಿಂಗ್ ಆರ್ ಟಚಿಂಗ್ ದಿ ಸರ್ಕಲ್ ಅಟ್ ಪಾಯಿಂಟ್ ಆರ್. OR is the tangent. ಏನಪ್ಪ? OR is not the tangent. OR is the radius of the circle. R is the point of contact. Means to prove given data ಆಯಿತು. ನೆಕ್ಸ್ಟು ನಮಗೆ ಗೊತ್ತಿರೋದು ಏನಪ್ಪ ಅಂದರೆ ಟು ಪ್ರೂವ್. ಏನು ಪ್ರೂವ್ ಮಾಡಬೇಕು? ಪಿ ಕ್ಯೂ ಪರ್ಪೆಂಡಿಕ್ಯುಲರ್ ಟು ಓ ಆರ್ ಅಂತ ನಾವೇನು ಮಾಡಬೇಕು? ಪ್ರೂವ್ ಮಾಡಬೇಕು. ಅದಕ್ಕೆ ಯಾವ ಥರ ಇದು ಸ್ಟೇಟ್ಮೆಂಟ್ ಏನೋ ನೋಡಿದ್ವಿ. ಸ್ಟೇಟ್ಮೆಂಟಲ್ಲಿ ಒಂದು ಸರ್ಕಲ್ ಕೊಟ್ಟಾನೆ, ಒಂದು ಟ್ಯಾಂಜೆಂಟ್ ಕೊಟ್ಟಾನೆ, ಅದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟು ಆರ್ ಹತ್ರ ಮೀಟ್ ಆಗ್ತಿದೆ. ಆರ್ ಹತ್ರ ಮೀಟ್ ಆದರೆ ಆರಿಂದ ನಾನು ಸರ್ಕಲ್ಗೆ ಒಂದು ರೇಡಿಯಸ್ ಹೇಳಿದಾಗ ಆ ರೇಡಿಯಸ್ಸು ಏನು ಟ್ಯಾಂಜೆಂಟ್ ಪಿ ಕ್ಯೂ ಇದೆ ಆ ಪಿ ಕ್ಯೂ ಟ್ಯಾಂಜೆಂಟ್ಗೆ ಆ ಓ ಆರ್ ಅನ್ನೋದು ಪರ್ಪೆಂಡಿಕ್ಯುಲರ್ ಇದೆ ಅಂತ ನಾವು ಪ್ರೂವ್ ಮಾಡಬೇಕು. ಅದಕ್ಕೆ ಪ್ರೂಫ್ ಕೊಡೋದಕ್ಕೂ ಮುಂಚೆ ಕನ್ಸ್ಟ್ರಕ್ಷನ್ ಮಾಡ್ಕೊತೀನಿ. ಏನು ಮಾಡ್ಕೊತೀನಿ? ಕನ್ಸ್ಟ್ರಕ್ಷನ್. ಈಗ ಕನ್ಸ್ಟ್ರಕ್ಷನ್ ಏನು ಮಾಡ್ಕೊತೀನಿ ಅಂತಂದರೆ ಅದರ್ ದ್ಯಾನ್ ಆರ್ ಪಾಯಿಂಟ್ ಹತ್ರ ಕನ್ಸಿಡರ್ ಎನಿ ಅದರ್ ಪಾಯಿಂಟ್ ಆನ್ ಟ್ಯಾಂಜೆಂಟ್ ಪಿ ಕ್ಯೂ ಟ್ಯಾಂಜೆಂಟ್ ಮೇಲೆ ಆರ್ ಅನ್ನೋ ಪಾಯಿಂಟ್ ಬಿಟ್ಟು ಬೇರೆ ಯಾವುದಾದ್ರೂ ಪಾಯಿಂಟ್ ತೊಗೊಳ್ಳೋಣ. ಆ ಕಡೆ ಆದರೂ ತಗೋ, ಈ ಕಡೆ ಆದರೂ ಪಾಯಿಂಟ್ ಈ ಕಡೆ ತಗೊಳ್ಳೋಣ. ಎಸ್ ಅಂತ ತಗೋತೀನಿ. ಇದನ್ನು ಪಾಯಿಂಟ್ ನೇಮಿಂಗ್ ಮಾಡಿದಾಗ ಎಸ್ ಅಂತ ತಗೋತೀನಿ. ನಾನೇನು ಮಾಡ್ತೀನಿ? ಓ ಎಸ್ನ ಜಾಯಿನ್ ಮಾಡ್ತೀನಿ. ಓ ಎಸ್ನ ಜಾಯಿನ್ ಮಾಡಿದಾಗ ಇದು ರೇಡಿಯಸ್ ಆಗುತ್ತೆ. ಎಸ್ ಟಿ ಅಂತ ಕೊಡೋಣ. ಇದನ್ನು ಈ ಪಾಯಿಂಟ್ ಸರ್ಕಲ್ ಹತ್ರ ಏನು ಮೀಟ್ ಆಗ್ತಲ್ಲ ಆ ಪಾಯಿಂಟ್ನ ಯಾವುದೇ ಪಾಯಿಂಟ್ ತಗೋ, ಅಬ್ಸರ್ವ್ ಮಾಡ್ಕೊ. ಎಸ್ ಅನ್ನೋ ಪಾಯಿಂಟು ಟೇಕ್ ಪಾಯಿಂಟ್ ಎಸ್ ಆನ್ ಟ್ಯಾಂಜೆಂಟ್ ಅದರ್ ದ್ಯಾನ್ ಆರ್. ಅಂದರೆ ಟ್ಯಾಂಜೆಂಟ್ ಪಿ ಕ್ಯೂ ಮೇಲೆ ಆರ್ ಪಾಯಿಂಟ್ ಬಿಟ್ಟು ಎಸ್ ಅನ್ನೋ ಪಾಯಿಂಟ್, ಆರ್ ಅನ್ನೋ ಪಾಯಿಂಟ್ ಬಿಟ್ಟು ಎಸ್ ಅನ್ನೋ ಪಾಯಿಂಟ್ ಎಲ್ಲಾದರೂ ತಗೋ. ಜಾಯಿನ್ ಏನಪ್ಪ? ಜಾಯಿನ್ ಓ ಎಸ್ ವಿಚ್ ಮೀಟ್ಸ್ ಅಟ್ ಟಿ ಆನ್ ಸರ್ಕಲ್. ನೋಡು, ಅಬ್ಸರ್ವ್ ಮಾಡು. ವಿಚ್ ಟಚ್ ಮೀಟ್ಸ್ ಟಿ ಅಂದರೆ ಓ ಎಸ್ ಅನ್ನೋದು ಟಿನ ಮೀಟ್ ಮಾಡುತ್ತೆ. ಎಲ್ಲಿ? ಸಿ ಟಿ ಹತ್ರ, ಪಾಯಿಂಟ್ ಟಿ ಹತ್ರ ಮೀಟ್ ಮಾಡುತ್ತೆ. ದಟ್ ಈಸ್ ಓ ಟಿ ಅನ್ನೋದು ರೇಡಿಯಸ್ ಆಫ್ ದಿ ಸರ್ಕಲ್. ಅಂದರೆ ಓ ಆರ್ ಇಸ್ ಈಕ್ವಲ್ ಟು ಓ ಟಿ. ಅಂದರೆ ಓ ಆರ್ ಇಸ್ ಈಕ್ವಲ್ ಟು ಓ ಟಿನ. ಅಂದರೆ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ನಾವು ಅಬ್ಸರ್ವ್ ಮಾಡೋದೇನು ಅಂತಂದರೆ ಈ ಓ ಎಸ್ ಅನ್ನೋದು ನೋಡು, ಯಾವುದೇ ಪಾಯಿಂಟ್ ನಾನು ಎಕ್ಸ್ಟರ್ನಲ್ ಪಾಯಿಂಟ್ ಅನ್ನೋದು ಓ ಆರ್ ಅನ್ನೋದು ರೇಡಿಯಸ್ ಆಫ್ ದಿ ಸರ್ಕಲ್ಲು. ಓ ಎಸ್ ಅನ್ನೋದು ರೇಡಿಯಸ್ ಆಫ್ ದಿ ಸರ್ಕಲ್ ಅಂತ ಹೇಳೋಕ್ಕಾಗಲ್ಲ, ಅದರ್ ದ್ಯಾನ್ ಪಾಯಿಂಟ್ ಆಗುತ್ತೆ. ಆಮೇಲೆ ಆ ಪಾಯಿಂಟ್ ಯಾವುದು ಎಸ್ ಇದೆ, ಎಲ್ಲಾದರೂ ತಗೋ, ದಟ್ ವಿಲ್ ನಾಟ್ ಬಿಕಮ್ ಟ್ಯಾಂಜೆಂಟ್ ಟು ದಿ ಸರ್ಕಲ್. ಅಂದರೆ ಓ ಎಸ್ ಅನ್ನೋದು ನಾನು ಹೊರಗಡೆ ಎಕ್ಸ್ಟರ್ನಲ್ ಪಾಯಿಂಟ್ ಯಾವುದೇ ತಗೊಂಡ್ರು, ಈ ಕಡೆ ಲೆಫ್ಟ್ ಸೈಡಲ್ಲಿ ತೊಗೊಂಡ್ರು, ಆ ಕಡೆ ರೈಟ್ ಸೈಡಲ್ಲಿ ತೊಗೊಂಡ್ರು, ವಿಚ್ ಡಸಂಟ್ ಟಚ್ ದಿ
ಟ್ಯಾಂಜೆಂಟ್, ಅಂದರೆ ಟ್ಯಾಂಜೆಂಟ್ನ ಟಚ್ ಮಾಡಲ್ಲ. ಒಂದು ಟ್ಯಾಂಜೆಂಟು ಒಂದೇ ಪಾಯಿಂಟ್ ಹತ್ರ ಮೀಟ್ ಆಗೋದು. ಇಫ್ ಇಟ್ ಇನ್ ಕೇಸ್ ಅದೇನದು ಪಾಯಿಂಟ್ ಎಸ್ ಅನ್ನೋದು ಇಂಟೀರಿಯರಲ್ಲಿದ್ದರೆ, ಎಲ್ಲಿ ಇಂಟೀರಿಯರಲ್ಲಿದ್ದರೆ ದಟ್ ವಿಲ್ ಬಿಕಮ್ ಪಿ ಕ್ಯೂ ಬಿಕಮ್ಸ್ ವಾಟ್, ಎರಡು ಹತ್ರ ಟಚ್ ಆಗಿಬಿಡುತ್ತೆ. ಇನ್ ಕೇಸ್ ಎಸ್ ಅನ್ನೋ ಪಾಯಿಂಟು ಸರ್ಕಲ್ ಒಳಗಡೆ ಇತ್ತು ಅಂತಂದರೆ ದಟ್ ವಿಲ್ ಬಿಕಮ್ ಇಂಟೀರಿಯರ್ ಆಗುತ್ತೆ. ಇಂಟೀರಿಯರ್ ಆದಾಗ ಎರಡು ಪಾಯಿಂಟ್ ಹತ್ರ ಮೀಟ್ ಆಗುತ್ತೆ ಎಸ್ ಅನ್ನೋದು. ಅಂದರೆ ಒಂದು ಪಿ ಕ್ಯೂ ಲೈನು ಎರಡು ಪಾಯಿಂಟ್ ಹತ್ರ ಮೀಟ್ ಆಯ್ತು ಅಂದರೆ ದಟ್ ವಿ ಕಾಲ್ ಇಟ್ ಆಸ್ ಸೀಕೆಂಟ್ ಅಂತ ಕರಿತಾವೆ. ಅಂದರೆ ಟ್ಯಾಂಜೆಂಟ್ ಆಗಲ್ಲ, ಮತ್ತೆ ಅದು ದಟ್ ಬಿಕಮ್ಸ್ ಸೀಕೆಂಟ್ ಆಗುತ್ತೆ. ಸೀಕೆಂಟ್ ಆಗೋದ್ರಿಂದ ನಾವು ಅದು ರೇಡಿಯಸ್ಗೆ ಪರ್ಪೆಂಡಿಕ್ಯುಲರ್ ಇದೆ ಅಂತ ಪ್ರೂವ್ ಮಾಡೋ, ಅಂದರೆ ನಾವು ಪ್ರೂವ್ ಮಾಡಬೇಕಾಗಿರೋದು ಓನ್ಲಿ ಟ್ಯಾಂಜೆಂಟ್. ಸೊ ಟೇಕ್ ಎ ಪಾಯಿಂಟ್ ಎಸ್ ಆನ್ ದಿ ಟ್ಯಾಂಜೆಂಟ್ ಅದರ್ ದ್ಯಾನ್ ಆರ್, ಜಾಯಿನ್ ಓ ಎಸ್ ವಿಚ್ ಮೀಟ್ಸ್ ಅಟ್ ಟಿ ಆನ್ ದಿ ಸರ್ಕಲ್. ಅರ್ಥ ಆಗ್ತಾ ಇತ್ತಲ್ಲ, ಅರ್ಥ ಮಾಡ್ಕೊಬೇಕು. ಇಫ್ ಇಟ್ ಇನ್ ಕೇಸ್ ಈ ಪಾಯಿಂಟ್ ಎಸ್ ಅನ್ನೋದು ಅದರ್ ದ್ಯಾನ್ ಆರ್ ಇದ್ದಾಗ ಇಂಟೀರಿಯರ್ ಒಳಗಡೆ ಮೀಟ್ ಆದರೆ, ಇನ್ ಕೇಸ್ ಮೀಟ್ ಆದರೆ, ಇಫ್ ಏನು ಬರಿತೀನಿ, ಪ್ರೂಫ್ ಬರಿತಾ ಹೋಗ್ತೀನಿ. If point S is interior to the circle, then it becomes secant. ಏನಂತ ಹೇಳ್ಬೋದು, then it becomes secant ಅಂತ ಹೇಳ್ಬೋದು. ಆಮೇಲೆ ಓ ಎಸ್ ಏನಪ್ಪ, ಓ ಎಸ್ ಈಸ್ ಈಕ್ವಲ್ ಟು ಏನು, ಓ ಟಿ ಪ್ಲಸ್ ಎಸ್ ಟಿ ಅಂತ ಕಾಣ್ಬೋದಾ. ಫ್ರಮ್ ಕನ್ಸ್ಟ್ರಕ್ಷನ್ ಅಂತ ಬರೀಬೋದಾ ಇದನ್ನು. ಸಿ ಓ ಎಸ್ ಅನ್ನೋದು ಓ ಟಿ ಪ್ಲಸ್ ಎಸ್ ಟಿ ಅಂತ ಬರೀಬೋದಾ. ಓ ಟಿ ಈಸ್ ಈಕ್ವಲ್ ಟು ಏನು, ಓ ಆರ್ ಪ್ಲಸ್ ಎಸ್ ಟಿ. ಓ ಟಿ ಅಂದರೆ ರೇಡಿಯಸ್ ಆಫ್ ದಿ ಸರ್ಕಲ್, ಓ ಆರ್. ಸೊ ರೀಸನ್ನು ರೇಡಿಯಸ್ ಆಫ್ ದಿ ಸರ್ಕಲ್, ಏನಂತ ರೇಡಿಯಸ್ ಆಫ್ ದಿ ಸರ್ಕಲ್. ಸೊ ಓ ಎಸ್ ಗ್ರೇಟರ್ ದ್ಯಾನ್ ಓ ಆರ್. ನೋಡು, ಓ ಎಸ್ ಅನ್ನೋದು ಯಾಕೆ ಗ್ರೇಟರ್ ದ್ಯಾನ್ ಓ ಆರ್ ಇರುತ್ತೆ ಅಂದರೆ ಓ ಆರ್ ಪ್ಲಸ್ ಎಸ್ ಟಿ ಸೇರ್ಕೊಂಡಾಗ ಮಾತ್ರ ಓ ಎಸ್ ಆಗುತ್ತೆ. ಅಂದರೆ ಓ ಎಸ್ ಗ್ರೇಟರ್ ದ್ಯಾನ್, ಓ ಎಸ್ ಅನ್ನೋದು ಗ್ರೇಟರ್ ದ್ಯಾನ್ ಓ ಆರ್. ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ನಾವು ಶಾರ್ಟೆಸ್ಟ್ ಡಿಸ್ಟೆನ್ಸ್ನ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಮಾತ್ರ ಕನ್ಸಿಡರ್ ಮಾಡ್ತೀವಿ. ಇನ್ನು ಬೇರೆ ಯಾವುದೇ ತಗೊಂಡ್ರು ಅದು ಪರ್ಪೆಂಡಿಕ್ಯುಲರ್ ಇರಲ್ಲ. ಅದರ್ ದ್ಯಾನ್ ಪಾಯಿಂಟ್ ಆರ್ ಬಿಟ್ಟು ಬೇರೆ ಯಾವುದೇ ಎಕ್ಸ್ಟರ್ನಲ್ ಪಾಯಿಂಟ್ ತಗೊಂಡ್ರು ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಗಲ್ಲ. ದಟ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ ಓ ಆರ್. ಯಾವುದೇ ಡಿಸ್ಟೆನ್ಸ್ ಪಾಯಿಂಟ್ ಅದರ್ ದ್ಯಾನ್ ಆರ್ ತಗೊಂಡು ಅಲ್ಲಿಗೆ ಡಿಸ್ಟೆನ್ಸ್ನ ನಾವು ಮೆಷರ್ ಮಾಡಿದಾಗ ದಟ್ ವಿಲ್ ಬಿ ಆಲ್ವೇಸ್ ಗ್ರೇಟರ್ ದ್ಯಾನ್ ಓ ಆರ್. ಸೊ ಏನು ಬರಿತೀವಿ, ಓ ಆರ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಏನಪ್ಪ, ಓ ಆರ್ ಈಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮೇಕ್ಸ್ perpendicular lines. Hence OR perpendicular to PQ. Hence proved. ಏನು ಹೇಳುತ್ತೆ ಇನ್ನೊಂದು ಸತಿ ಅಬ್ಸರ್ವ್ ಮಾಡಬೇಕು. ಗಿವನ್ ಡಾಟಾ ಬರ್ಕೊಂಡೆ, ಎ ಸರ್ಕಲ್ಲು ವಿತ್ ಟ್ಯಾಂಜೆಂಟ್ ಪಿ ಕ್ಯೂ ಟಚಿಂಗ್ ಅಟ್ ದಿ ಪಾಯಿಂಟ್ ಆರ್, ಆಮೇಲೆ ಅದು ಇಲ್ಲಿ ಟಚ್ ಆಗ್ತಿದೆ, ಓ ಆರ್ ಇಸ್ ದಿ ರೇಡಿಯಸ್ ಅಂತ ಬರ್ಕೊಂಡ್ವಿ ಗಿವನ್ ಡಾಟಾ. ನೆಕ್ಸ್ಟ್ ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು, ಪಿ ಕ್ಯೂ ಇಸ್ ದ ಪರ್ಪೆಂಡಿಕ್ಯುಲರ್ ಟು ಓ ಆರ್, ಅಂದರೆ ಟ್ಯಾಂಜೆಂಟ್ ಪಿ ಕ್ಯೂ ಇಸ್ ಪರ್ಪೆಂಡಿಕ್ಯುಲರ್ ಟು ಓ ಆರ್ ಅಂತ ನಾವು ಪ್ರೂವ್ ಮಾಡಬೇಕು. ಕನ್ಸ್ಟ್ರಕ್ಷನ್ ಏನು ಮಾಡ್ಕೊಂತೀವಿ, ನಾನೇನು ಮಾಡ್ತೀನಿ, ಟೇಕ್ ಎನಿ ಪಾಯಿಂಟ್ ಆನ್ ದಿ ಟ್ಯಾಂಜೆಂಟ್ ಅದರ್ ದ್ಯಾನ್ ಆರ್ ಬಿಟ್ಬಿಟ್ಟು ಉಳಿದಿದ್ದು ಒಂದು ಯಾವುದಾದ್ರೂ ಪಾಯಿಂಟ್ ತಗೊಂಡಾಗ ಟ್ಯಾಂಜೆಂಟ್ ಮೇಲೆ ತಗೊಂತೀನಿ. ಎಸ್ ಟೇಕ್ ಪಾಯಿಂಟ್ ಎಸ್ ಆನ್ ದಿ ಟ್ಯಾಂಜೆಂಟ್ ಅದರ್ ದ್ಯಾನ್ ಆರ್, ಜಾಯಿನ್ ಓ ಎಸ್ ವಿಚ್ ಮೀಟ್ಸ್ ದಿ ಟಿ ಆನ್ ಸರ್ಕಲ್. ಟಿ ಹತ್ರ ಮೀಟ್ ಅಂದರೆ ಓ ಎಸ್ನ ಜಾಯಿನ್ ಮಾಡಿದಾಗ ಆ ಓ ಎಸ್ ಲೈನು ಟಿ ಸರ್ಕಲ್ ಮೇಲೆ ಟಿ ಹತ್ರ ಮೀಟ್ ಆಗುತ್ತೆ ಅಂತ ಬರ್ಕೊಂಡೆ. ಸೊ ಪ್ರೂಫ್ ಕೊಡ್ತೀನಿ. ಇಫ್ ಪಾಯಿಂಟ್ ಸಿ ಈಸ್ ಇಂಟೀರಿಯರ್ ಟು ದಿ ಸರ್ಕಲ್, ಇಫ್ ಪಾಯಿಂಟ್ ಎಸ್ ಯಾವುದಪ್ಪ, ಪಾಯಿಂಟ್ ಎಸ್ ಈಸ್ ಇಂಟೀರಿಯರ್ ಟು ದಿ ಸರ್ಕಲ್, ದೆನ್ ಇಟ್ ಬಿಕಮ್ಸ್ ಸೀಕೆಂಟ್. ಅಂದರೆ ಪಾಯಿಂಟ್ ಎಸ್ ಅನ್ನೋದು ಸರ್ಕಲ್ ಒಳಗಡೆ ಏನಾದರೂ ಇತ್ತಂದರೆ ದಟ್ ವಿಲ್ ಬಿಕಮ್ ಸೀಕೆಂಟ್. ಸೊ ಅದು ಒಳಗಡೆ ಇರೋಕ್ಕೆ ಚಾನ್ಸೇ ಇಲ್ಲ, ಅದು ಹೊರಗಡೆನೇ ಇರುತ್ತೆ ಅದರ್ ದ್ಯಾನ್ ಆರ್ ಇದ್ದರೆ. ಸೊ ಆಮೇಲೆ ಇನ್ನೊಂದೇನು ಗೊತ್ತು ನಮಗೆ, ಟ್ಯಾಂಜೆಂಟ್ ಅನ್ನೋದು ಒಂದು ಸರ್ಕಲ್ಗೆ ಓನ್ಲಿ ಒನ್ ಪಾಯಿಂಟ್ ಹತ್ರ ಮಾತ್ರ ಮೀಟ್ ಆಗುತ್ತೆ.
ಅಂದರೆ ಬೇರೆ ಯಾವ ಪಾಯಿಂಟ್ ತಗೊಂಡ್ರು ದಟ್ ವಿಲ್ ನಾಟ್ ಬಿಕಮ್ ಟ್ಯಾಂಜೆಂಟ್. ಅಂದರೆ ಆ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗೋಕ್ಕೆ ಚಾನ್ಸೇ ಇರಲ್ಲ, ಅದು ಟ್ಯಾಂಜೆಂಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಓ ಎಸ್ನ ತಗೋಬೇಕಾದ್ರೆ ಓ ಎಸ್ ಇಸ್ ಈಕ್ವಲ್ ಟು ಓ ಟಿ ಪ್ಲಸ್ ಟಿ ಎಸ್ ಅಂತ ತಗೋತೀನಿ. ಏನು ಹೇಳು, ಓ ಎಸ್ ಇಸ್ ಈಕ್ವಲ್ ಟು ಓ ಟಿ ಪ್ಲಸ್ ಟಿ ಎಸ್ ಅಥವಾ ಎಸ್ ಟಿ ಅಂತ ತಗೋತೀನಿ. ಓ ಟಿ ಅಂದರೆ ಓ ಟಿ ಅಂದರೆ ಓ ಆರ್, ಬಿಕಾಸ್ ಇಟ್ ಈಸ್ ದ ರೇಡಿಯಸ್ ಆಫ್ ದಿ ಸರ್ಕಲ್. ರೇಡಿಯಸ್ ಆಫ್ ದಿ ಸರ್ಕಲ್ ಇನ್ ಆಲ್ ಡೈರೆಕ್ಷನ್ ಈಸ್ ಈಕ್ವಲ್ ಇನ್ ಎ ಸರ್ಕಲ್. ಸೊ ಓ ಎಸ್ ಇಸ್ ಈಕ್ವಲ್ ಟು ಏನು ಬರುತ್ತೆ, ಓ ಎಸ್ ಇಸ್ ಈಕ್ವಲ್ ಟು ಓ ಆರ್ ಪ್ಲಸ್ ಎಸ್ ಟಿ ಬರುತ್ತೆ. ಸೊ ಓ ಎಸ್ ಈಸ್ ಆಲ್ವೇಸ್ ಗ್ರೇಟರ್ ದೆನ್ ಓ ಆರ್ ಅಂತ ಕರಿಬೋದು ಇದ್ರಂಗೆ. ಹಾಗಾಗಿ ಆಮೇಲೆ ನಮಗೆ ಗೊತ್ತಿರೋದೇನಪ್ಪ ಅಂದರೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇತ್ತಂದರೆ ಅದು ಶಾರ್ಟೆಸ್ಟ್ ಡಿಸ್ಟೆನ್ಸ್. ನೋಡು, ಓ ಆರ್ ಅನ್ನೋದು ಬೇರೆ ಯಾವುದೇ ಪಾಯಿಂಟ್ ತಗೊಂಡ್ರೂ ಜಾಸ್ತಿ ಬರುತ್ತೆ, ಅಂದರೆ ಗ್ರೇಟರ್ ದ್ಯಾನ್ ಬರುತ್ತೆ, ಗ್ರೇಟರ್ ದ್ಯಾನ್ ಓ ಆರೇ ಬರುತ್ತೆ ಅದು ಯಾವುದೇ ತಗೊಂಡ್ರು. ಸೊ ನಾನೇನು ಹೇಳ್ತೀನಿ, ಓ ಆರ್ ಇಸ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸ್. ಸೊ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮೇಕ್ಸ್ ಪರ್ಪೆಂಡಿಕ್ಯುಲರ್ ಲೈನ್ಸ್. ನೋಡು, ಓ ಆರ್ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ ಎನ್ಸ್ proved. This is about theorem 4.1. The tangents at any point of the circle is perpendicular to the radius through the point of contact. ಇಷ್ಟು ಓಕೆ. ಸರ್ಕಲ್ಸ್ ಅಲ್ಲಿ ಒನ್ ಮೋರ್ ಥಿಯರಮ್ ಏನು ಹೇಳುತ್ತೆ ಸ್ಟೇಟ್ಮೆಂಟು, ದ ಲೆನ್ಸ್ ಆಫ್ ದಿ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ಎ ಸರ್ಕಲ್ ಆರ್ ಈಕ್ವಲ್. ಅದಕ್ಕೂ ಮುಂಚೆ ನಾವೇನು ಕಲಿಬೇಕು ಅಂತಂದರೆ, ನಾವು ಒಂದು ಪಾಯಿಂಟಿಂದ ಒಂದು ಸರ್ಕಲ್ಗೆ, ಯಾವುದಾದ್ರೂ ಒಂದು ಪಾಯಿಂಟಿಂದ ಒಂದು ಸರ್ಕಲ್ಗೆ ಎಷ್ಟು ಟ್ಯಾಂಜೆಂಟ್ಸ್ನ ಎಳಿಬೋದು ಅನ್ನೋದು ತಿಳ್ಕೊಂಡ್ರೆ ಈ ಥಿಯರಮು ಅರ್ಥ ಆಗುತ್ತೆ. ಈ ಎಕ್ಸಾಂಪಲ್ ತಗೋತೀನಿ. ಈಗ ನೋಡೋಣ, ಇದೊಂದು ಸರ್ಕಲ್ ಐತೆ, ಪಾಯಿಂಟ್ ನಾನು ಇಂಟೀರಿಯರ್ ಪಾಯಿಂಟ್ ತಗೊಂತೀನಿ. ಪಾಯಿಂಟ್ ಇಲ್ಲಿದೆ, ಸೆಂಟರ್ ಆಫ್ ದಿ ಸರ್ಕಲ್ ಓ, ಇದು ಪಾಯಿಂಟ್ ಪಿ. ಈ ಪಾಯಿಂಟ್ ಪಿ ಇಂದ ನಾನು ಸರ್ಕಲ್ಗೆ ಟ್ಯಾಂಜೆಂಟ್ ಎಳಿಬೋದಾ ನೋಡೋಣ. ಎಲ್ಲ ಡೈರೆಕ್ಷನ್ಗೂ ಲೈನ್ ಎಳಿತೀನಿ. ದಿಸ್ ಬಿಕಮ್ ಸೀಕೆಂಡ್, ದಿಸ್ ಬಿಕಮ್ ಸೀಕೆಂಡ್ಸ್, ಹಿಂಗೆ ಎಳಿತೀನಿ. ಎಲ್ಲ ಡೈರೆಕ್ಷನ್ಗೆ ಎಳೆದ್ರೂ ದಟ್ ಬಿಕಮ್ ಸೀಕೆಂಡ್. ಅಂದರೆ ನನಗೆ ಅರ್ಥ ಆಗುತ್ತೆ, ಇಂಟೀರಿಯರ್ ಪಾಯಿಂಟ್ ಆಫ್ ದಿ ಸರ್ಕಲ್ ಇಂದ ನಾನು ಯಾವುದೇ ಟ್ಯಾಂಜೆಂಟ್ಸ್ನ ಡ್ರಾ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ನಾನೇನು ಮಾಡ್ತೀನಿ, ಪಾಯಿಂಟ್ ಆನ್ ದಿ ಸರ್ಕಲ್ ತಗೋತೀನಿ, ಅಲ್ಲಿಂದ ಒಂದು ಲೈನ್ ಎಳಿತೀನಿ. ಎಷ್ಟು ಹಿಂಗೆ ಎಳಿತೀನಿ, ಹಿಂಗೆ ಎಳಿತೀನಿ. ಬಟ್ ಒಂದೇ ಪಾಯಿಂಟ್ ಹತ್ರ ಮೀಟ್ ಆಗೋದು ಓನ್ಲಿ ಒನ್ ಟ್ಯಾಂಜೆಂಟ್. ಅಂದರೆ ಒಂದು ಸರ್ಕಲ್ ಮೇಲೆ ಒಂದು ಪಾಯಿಂಟಲ್ಲಿ ಒಂದೇ ಒಂದು ಟ್ಯಾಂಜೆಂಟ್ನ ನಾವು ಡ್ರಾ ಮಾಡ್ಬೋದು ಅನ್ನೋದು ಕಾಮನ್ ಸೆನ್ಸು. ಏನು, ಒಂದು ಸರ್ಕಲ್ ಮೇಲೆ ಇದು ಪಾಯಿಂಟ್, ಸರ್ಕಲ್ ವಿತ್ ಸೆಂಟರ್ ಓ, ಅದರಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕು ನಾವು, ಒಂದು ಪಾಯಿಂಟ್ ಹತ್ರ, ಯಾವುದಾದ್ರೂ ಎಕ್ಸ್ಟರ್ನಲ್ ಪಾಯಿಂಟ್ ಹತ್ರ ನಾನು ಇಲ್ಲಿ ತಗೋತೀನಿ. ಇಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ ಇದ್ದರೆ ಒಂದೇ ಒಂದು ಟ್ಯಾಂಜೆಂಟ್ ಎಳಿಬೋದು. ಇನ್ ಕೇಸ್ ಬೇರೆ ಡೈರೆಕ್ಷನಾಗಿ ಹೇಳಿದ್ರೆ ದಟ್ ಬಿಕಮ್ಸ್ ಸೀಕೆಂಡ್. ಅದರ್ ದ್ಯಾನ್ ದಿಸ್ ಓನ್ಲಿ ಒನ್ ಟ್ಯಾಂಜೆಂಟ್ ಕ್ಯಾನ್ ಬಿ ಡ್ರಾನ್ ಟು ಎ ಸರ್ಕಲ್ ಅಟ್ ಓನ್ಲಿ ಒನ್ ಪಾಯಿಂಟ್ ಹತ್ರ ಒನ್ ಟ್ಯಾಂಜೆಂಟ್ನ ಡ್ರಾ ಮಾಡ್ಬೋದು. ಇವಾಗ ನಾನೇನು ಮಾಡ್ತೀನಿ, ಇದು ಆನ್ ದಿ ಸರ್ಕಲ್ ತಗೊಂಡೆ, ಇದು ಇಂಟೀರಿಯರ್ ಆಫ್ ದಿ ಸರ್ಕಲ್ ತಗೊಂಡೆ. ಈಗೇನು ಮಾಡ್ತಾ ಇದ್ದೀನಿ, ನಾನು ಎಕ್ಸ್ಟರ್ನಲಲ್ಲಿ ಒಂದು ಪಾಯಿಂಟ್ ತಗೊಂತಿದ್ದೀನಿ. ಅಂದರೆ ಎಕ್ಸ್ಟೀರಿಯರ್ ಆಫ್ ದಿ ಸರ್ಕಲಲ್ಲಿ ಒಂದು ಪಾಯಿಂಟ್ ತಗೊಂತಿದ್ದೀನಿ. ಇಲ್ಲಿಂದ ಟ್ಯಾಂಜೆಂಟ್ನ ಹಿಂಗೊಂದು ಎಳಿತೀನಿ, ಇಲ್ಲೊಂದು ಮೀಟ್ ಆಯಿತು, ಇಲ್ಲೊಂದು ಪಾಯಿಂಟ್ ಅಲ್ಲಿ ಮೀಟ್ ಆಯಿತು. ಆಮೇಲೆ ಇನ್ನೊಂದು ಪಾಯಿಂಟ್ ತಗೋತೀನಿ, ಇಲ್ಲಿಂದ ಹಿಂಗೆ ಎಳಿತೀನಿ, ಹಿಂಗೊಂದಾಯಿತು. ಆಮೇಲೆ ಬೇರೆ ಎಲ್ಲೇ ಹೇಳಿದ್ರೂ ಇಲ್ಲ ಆ ಕಡೆ ಹೋಗುತ್ತೆ, ಇಲ್ಲ ಈ ಕಡೆ ಬರುತ್ತೆ, ಇಲ್ಲ ಅದು ಸೀಕೆಂಟ್ ಆಗುತ್ತೆ. ಸೊ ನಮ್ಗೆ ಅರ್ಥ ಮಾಡ್ಕೊಬೇಕು, ಎಕ್ಸ್ಟರ್ನಲ್ ಪಾಯಿಂಟಿಂದ ಓನ್ಲಿ 2 ಟ್ಯಾಂಜೆಂಟ್ಸ್, ಏನಪ್ಪ, ಫ್ರಮ್ ಎಕ್ಸ್ಟರ್ನಲ್ ಪಾಯಿಂಟಿಂದ ಒಂದು ಸರ್ಕಲ್ಗೆ ನಾವು ಎರಡು ಟ್ಯಾಂಜೆಂಟ್ಸ್ನ ಮಾತ್ರ ಡ್ರಾ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಮಾಡ್ಕೊಬೇಕು. ಇಲ್ಲಿ ನೋಡು, ಒಂದು ಎಕ್ಸ್ಟರ್ನಲ್ ಪಾಯಿಂಟ್, ಇದು ಪಿ ಅಂತ ತಗೊಂಬೋಣ. ಎಕ್ಸ್ಟರ್ನಲ್ ಪಾಯಿಂಟ್ ಪಿ, ಎಕ್ಸ್ಟರ್ನಲ್ ಪಾಯಿಂಟ್ ಪಿ. ನೋಡು, ಎಕ್ಸ್ಟರ್ನಲ್ ಪಾಯಿಂಟ್ ಪಿ ಇಂದ ನಾವು ಒಂದು ಸರ್ಕಲ್ಗೆ ಓನ್ಲಿ 2 ಟ್ಯಾಂಜೆಂಟ್ಸ್ನ ಡ್ರಾ ಮಾಡ್ಬೋದು. ಅಂದರೆ ಈಗ ಅಬ್ಸರ್ವ್ ಮಾಡಬೇಕು, ಇಲ್ಲಿ ಎಕ್ಸ್ಟರ್ನಲ್ ಪಾಯಿಂಟ್ಸಲ್ಲಿರುವಂತಹ ಟ್ಯಾಂಜೆಂಟ್ಸ್ ಲೆಂತ್ ನೋಡು. ಇಲ್ಲಿಂದ ಪಾಯಿಂಟ್ ಪಿ ಕ್ಯೂ ಅಂದ್ಕೊಳ್ಳೋಣ, ಇದನ್ನು ಆರ್ ಅಂತ ಅಂದ್ಕೊಳ್ಳೋಣ. ನೋಡು, ಪಿ ಕ್ಯೂ ಮತ್ತು ಪಿ ಆರ್ ಕಾಣ್ತಿದೆಯಲ್ಲ, ಇದು ಈ ಲೆನ್ಸು, ಅಂದರೆ ಎರಡೂ ಲೆನ್ಸ್ ಆಫ್ ದಿ ಟ್ಯಾಂಜೆಂಟ್ಸು ಸೇಮ್ ಇರಲ್ವಾ? ಏನು ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದ ಲೆನ್ಸ್ ಆಫ್ ದಿ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್. ಸೊ ಪಿ ಇಸ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಆರ್ ಆಲ್ವೇಸ್ ಈಕ್ವಲ್. ಅಂದರೆ ನಮಗೆ ಕಾಮನ್ ಸೆನ್ಸ್ ಏನು ಹೇಳುತ್ತೆ, ದ ಲೆನ್ಸ್ ಆಫ್ ದಿ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ ಟು ದ ಸರ್ಕಲ್ ಆರ್ ಈಕ್ವಲ್. ಸ್ಟೇಟ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ಒಂದು ಸರ್ಕಲ್ ಇದೆ, ಸರ್ಕಲ್ಗೆ ನಾನೇನು ಮಾಡ್ತೀನಿ, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಪಿ ತಗೋತೀನಿ. ಇದು ಸರ್ಕಲ್ ವಿತ್ ಸೆಂಟರ್ ಓ. ಆಮೇಲೆ ಇಲ್ಲಿಂದ ಇಲ್ಲಿಗೆ 2 ಟ್ಯಾಂಜೆಂಟ್ಸ್ ಎಳಿತೀನಿ, ಈ ಥರ. ಇನ್ನೊಂದು ಈ ಥರ ಟ್ಯಾಂಜೆಂಟ್ಸ್ ಎಳಿತೀನಿ. ಅದಕ್ಕೆ ನೇಮಿಂಗ್ ಮಾಡ್ಕೊಂಬನ. ಇದು ಹಿಂಗೈತೆ, ಇದು ಪಿ, ಇದು ಕ್ಯೂ ಮತ್ತು ಇದು ಆರ್. ನಾನೇನು ಮಾಡ್ತೀನಿ, ಹಿಂಗಿದೆ.
ಇದನ್ನ ಕೊಟ್ಟಿದ್ದಾನೆ ಅವನು ಸ್ಟೇಟ್ಮೆಂಟ್ ಅಲ್ಲಿ. ದ ಲೆನ್ಸ್ ಆಫ್ ದಿ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ಎನ್ ಎಕ್ಸ್ಟರ್ನಲ್ ಪಾಯಿಂಟ್ಸ್ ಟು ಎ ಸರ್ಕಲ್ ಆರ್ ಈಕ್ವಲ್. ಕಾಮನ್ ಸೆನ್ಸ್ ಏನು ಹೇಳ್ತು, ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ನಾವು ಒಂದು ಸರ್ಕಲ್ಗೆ ಓನ್ಲಿ 2 ಟ್ಯಾಂಜೆಂಟ್ಸ್ ಕ್ಯಾನ್ ಬಿ ಡ್ರಾನ್. ಅಂದರೆ ಗಿವನ್ ಡಾಟಾ ಬರ್ಕೋತೀನಿ, ಎ ಸರ್ಕಲ್ ವಿತ್ ಸೆಂಟರ್ O, 2 tangents drawn from an external point P to circle ಯಾವು PQ and PR. ಇಷ್ಟು ಗಿವನ್ ಡಾಟಾ ಕೊಟ್ಟಿದ್ದಾನೆ. ಆಮೇಲೆ ಟು ಪ್ರೂವ್ ಏನು ಪ್ರೂವ್ ಮಾಡಬೇಕು, ಟು ಪ್ರೂವ್ ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಅಂತ ಪ್ರೂವ್ ಮಾಡಬೇಕು. ಪಿ ಆರ್ ಇಸ್ ಈಕ್ವಲ್ ಟು ಕ್ಯೂ ಪಿ ಅಂತ ಪ್ರೂವ್ ಮಾಡಬೇಕು, ಇಲ್ಲ ಪಿ ಕ್ಯೂ ಅಂತ ಪ್ರೂವ್ ಮಾಡಬೇಕು. ಸೊ ನಾನೇನು ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಮಾಡ್ಕೊತೀನಿ. ಏನು ಮಾಡ್ತೀನಿ, ಕನ್ಸ್ಟ್ರಕ್ಷನ್ನ ಮಾಡ್ಕೋತೀನಿ. ಇಲ್ಲಿ ನೋಡಿ, R is the point of contact which touches the circle at point R. ಆ R ಇಂದ ಮತ್ತು ಇಲ್ಲಿ Q ಇಂದ ನಾನೇನು ಮಾಡ್ತೀನಿ, ರೇಡಿಯಸ್ನ ಜಾಯಿನ್ ಮಾಡ್ತೀನಿ. ಅದು ಆಲ್ವೇಸ್ 90 ಡಿಗ್ರಿ ಇದೆ ಅಂತ ನಾವು ಪ್ರೀವಿಯಸ್ ಥಿಯರಮಲ್ಲಿ ಪ್ರೂವ್ ಮಾಡಿದ್ವಿ. ಒಂದು ರೇಡಿಯಸ್ಗೆ ಒಂದು ಟ್ಯಾಂಜೆಂಟು ಯಾವಾಗಲೂ 90 ಡಿಗ್ರಿ ಇರುತ್ತೆ ಅಂತ ನಾವು ಪ್ರೂವ್ ಮಾಡಿದ್ವಿ. ಕನ್ಸ್ಟ್ರಕ್ಷನ್ ಏನು ಮಾಡಿದ್ದೀನಿ, ಜಾಯಿನ್ OR ಆ್ಯಂಡ್ OQ. ಯಾವುದಪ್ಪ, OQ. ಜಾಯಿನ್ OR ಆ್ಯಂಡ್ OQ. ಈಗ ಪ್ರೂಫ್ ಕೊಡಬೇಕಲ್ವಾ, ಆಲ್ಸೋ ಜಾಯಿನ್ OR OQ, ಆಮೇಲೆ ಜಾಯಿನ್ PO. OPನ ಜಾಯಿನ್ OPನೂ ಜಾಯಿನ್ ಮಾಡಬೇಕು. ಅಂದರೆ ಅಬ್ಸರ್ವ್ ಮಾಡು, ಈಗ ಪ್ರೂಫ್ ಏನು ಹೇಳು, PROOF ಫ್ರಮ್ ಟ್ರಯಾಂಗಲ್ POR. ಯಾವುದಪ್ಪ, POR ಆ್ಯಂಡ್ ಟ್ರಯಾಂಗಲ್ PQO. ಯಾವುದು, PQO ಅಥವಾ POQ. ಯಾವುದಪ್ಪ, POQ ಅದೇನಪ್ಪ. ನೋಡು, ಇದು ನಮಗೆ ಹೆಂಗೆ ಕಾಣ್ತಿದೆ ಅಂತಂದರೆ, ಇದು 90 ಡಿಗ್ರಿ ಇದೆ ಅಂದರೆ ಒಂದು ಟ್ರಯಾಂಗಲಲ್ಲಿ ಯಾವುದಾದ್ರೂ ಒಂದು ಆ್ಯಂಗಲ್ 90 ಡಿಗ್ರಿ ಇದೆ ಅಂತಂದರೆ ಅದು ರೈಟ್ ಆ್ಯಂಗಲ್ ಟ್ರಯಾಂಗಲ್ಲ. ಇದಕ್ಕೆ ನಾವು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಬೋದಾ? ಯಾವುದು, ಪೈಥಾಗರಸ್ ಥಿಯರಮ್. POQ ಅಥವಾ ಎರಡಕ್ಕೂ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. ಸೊ ಇದು ಹೈಪೋಟೆನಸ್ ಆಗುತ್ತೆ. OP ಸ್ಕ್ವಯರ್ ಏನಪ್ಪ, OP ಸ್ಕ್ವಯರ್ ಇಸ್ ಈಕ್ವಲ್ ಟು ಏನಾಗುತ್ತೆ, OP ಸ್ಕ್ವಯರ್ ಇಸ್ ಈಕ್ವಲ್ ಟು PR ಸ್ಕ್ವಯರ್. ಏನು ಹೇಳು, PR ಸ್ಕ್ವಯರ್. PR ಸ್ಕ್ವಯರ್ ಪ್ಲಸ್ OR ಸ್ಕ್ವಯರ್. ಯಾವುದೋ ಪೈಥಾಗರಸ್ ಥಿಯರಮ್. ಹಾಗೆ ನನಗೆ ಬೇಕಾಗಿರೋದು ಯಾವುದು, ಇದು PR ಬೇಕು ನನಗೆ. PR ಬೇಕಲ್ಲೇನಪ್ಪ, PR ಬೇಕು ಅಂತಂದರೆ PR ಸ್ಕ್ವಯರ್ ಇಸ್ ಈಕ್ವಲ್ ಟು OP ಸ್ಕ್ವಯರ್ ಮೈನಸ್ OR ಸ್ಕ್ವಯರ್. ಇದು ಈಕ್ವೇಷನ್ 1. ಹಾಗೆ ಫ್ರಮ್ ಟ್ರಯಾಂಗಲ್ PQO, ಫ್ರಮ್ ಟ್ರಯಾಂಗಲ್ PQO, ಸೊ OP ಸ್ಕ್ವಯರ್ ಇಸ್ ಈಕ್ವಲ್ ಟು ಏನಪ್ಪ, OP ಸ್ಕ್ವಯರ್ ಇಸ್ ಈಕ್ವಲ್ ಟು ಏನು ಬರುತ್ತೆ, OP ಸ್ಕ್ವಯರ್ ಇಸ್ ಈಕ್ವಲ್ ಟು PQ ಸ್ಕ್ವಯರ್ ಪ್ಲಸ್ OQ ಸ್ಕ್ವಯರ್. PQ ಸ್ಕ್ವಯರ್ ಪ್ಲಸ್ OQ ಸ್ಕ್ವಯರ್. ಆಮೇಲೆ ನಾನೇನು ಬರ್ಕೊತೀನಿ, PQ ನನಗೆ ಬೇಕಾಗಿರೋದು ಯಾವುದು, PQ ಸ್ಕ್ವಯರ್ ಇಸ್ ಈಕ್ವಲ್ ಟು OP ಸ್ಕ್ವಯರ್ ಮೈನಸ್ OP ಸ್ಕ್ವಯರ್ ಮೈನಸ್ OQ ಸ್ಕ್ವಯರ್. ಅಬ್ಸರ್ವ್ ಮಾಡಿ, ಇಲ್ಲಿ OQ ಸ್ಕ್ವಯರ್ ಅಂದರೂ ಒಂದೇ, OR ಸ್ಕ್ವಯರ್ ಅಂದರೂ ಒಂದೇ. ಅಬ್ಸರ್ವ್ ಮಾಡಬೇಕು. PQ ಸ್ಕ್ವಯರ್ ಇಸ್ ಈಕ್ವಲ್ ಟು OP ಸ್ಕ್ವಯರ್ ಮೈನಸ್ OQ ಸ್ಕ್ವಯರ್ ಇರೋ ಜಾಗದಲ್ಲಿ OR ಸ್ಕ್ವಯರ್ನ ಬರ್ಕೊಬೋದು. ಸೊ ಇದು ಈಕ್ವೇಷನ್ 2 ಬರ್ಕೊಂಡಾಗ ಫ್ರಮ್ 1 and 2, ಫ್ರಮ್ ಈಕ್ವೇಷನ್ 1 and 2. ಸಿ ಅಬ್ಸರ್ವ್ ಮಾಡು, OP ಸ್ಕ್ವಯರ್ ಮೈನಸ್ OR ಸ್ಕ್ವಯರ್ ಅಂದರೆ OP ಸ್ಕ್ವಯರ್ ಮೈನಸ್ OR ಸ್ಕ್ವಯರ್ ಅಂದರೆ ಇಲ್ಲಿ PQ ಸ್ಕ್ವಯರ್ ಐತೆ, ಇಲ್ಲೊಂದು PR ಸ್ಕ್ವಯರ್ ಐತೆ. ಅಂದರೆ ಫ್ರಮ್ 1 and 2 PQ ಸ್ಕ್ವಯರ್ ಇಸ್ ಈಕ್ವಲ್ ಟು PR ಸ್ಕ್ವಯರ್, PQ ಇಸ್ ಈಕ್ವಲ್ ಟು PR. ಹೆನ್ಸ್ ಪ್ರೂವ್ಡ್. ಇಷ್ಟು ಥಿಯರಮ್ 4.2. ಇದನ್ನು ಇನ್ನೊಂದು ಮೆಥಡಲ್ಲೂ ಪ್ರೂವ್ ಮಾಡ್ಬೋದು. ಹೆಂಗೆ ಅಂದರೆ ಸಿಂಪಲ್. ಪ್ರೂಫ್ ಹೆಂಗೆ ಕೊಡೋದು, ಇಲ್ಲೇ ಜಸ್ಟ್ ರೈಟ್ ಸೈಡಲ್ಲಿ ಕೊಡ್ತೀನಿ. ಪ್ರೂಫ್ ಹೆಂಗೆ ಅಂದರೆ ಫ್ರಮ್ ಟ್ರಯಾಂಗಲ್ PQR ಆ್ಯಂಡ್ ಟ್ರಯಾಂಗಲ್ POQ. ಯಾವುದಪ್ಪ, ಟ್ರಯಾಂಗಲ್ PQ ಅಲ್ಲ ಟ್ರಯಾಂಗಲ್ POR ಆ್ಯಂಡ್ ಟ್ರಯಾಂಗಲ್ POQ.
ಯಾವುದಪ್ಪ ಟ್ರಯಾಂಗಲ್ ಪಿ ಒ ಆರ್ ಆ್ಯಂಡ್ ಟ್ರಯಾಂಗಲ್ ಪಿ ಒ ಕ್ಯೂ. ನಾನೇನು ಮಾಡ್ತೀನಿ, ಒ ಆರ್ ಈಸ್ ಈಕ್ವಲ್ ಟು ಒ ಕ್ಯೂ, ಆಮೇಲೆ ಒ ಪಿ ಈಸ್ ಈಕ್ವಲ್ ಟು ಒ ಪಿ, ದೆನ್ ಟ್ರಯಾಂಗಲ್ ಪಿ ಒ ಆರ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಪಿ ಒ ಕ್ಯೂ. ಯಾಕೆ ಅಂತಂದರೆ ರೂಲು RHS ರೈಟ್ ಹೈಪೋಟೆನಸ್ ಸೈಡ್ ಕಾಂಗ್ರುಯೆನ್ಸಿ ರೂಲ್, ರೈಟ್ ಹೈಪೋಟೆನಸ್ ಕಾಂಗ್ರುಯೆನ್ಸಿ ರೂಲ್ ಅಂತ ಹೇಳ್ಬೋದು. ರೈಟ್ ಹೈಪೋಟೆನಸಿ ಕಾಂಗ್ರುಯೆನ್ಸಿ ರೂಲ್ ಅಂದರೆ ನೋಡಿಲ್ಲಿ ಈ ಇದು 90 ಡಿಗ್ರಿಗೆ ಆಪೋಸಿಟ್ ಇರೋಂತಹ ಹೈಪೋಟೆನಸ್ ಏನಾದರೂ ಈಕ್ವಲ್ ಆಯಿತು ಅಂತಂದರೆ ಆ ಎರಡೂ ಟ್ರಯಾಂಗಲು ಕಾಂಗ್ರುಯೆಂಟ್ ಆಗಿರ್ತವೆ ಅಂತ ಹೇಳ್ಬೋದು. ಹೆನ್ಸ್ ಪಿ ಆರ್ ಈಸ್ ಈಕ್ವಲ್ ಟು ಪಿ ಕ್ಯೂ, ಏನಪ್ಪ ಪಿ ಆರ್ ಈಸ್ ಈಕ್ವಲ್ ಟು ಪಿ ಕ್ಯೂ ಸಿ ಪಿ ಸಿ ಟಿ, ಹೆನ್ಸ್ ಪ್ರೂವ್ಡ್. ಎರಡು ಥರ ಪ್ರೂವ್ ಮಾಡ್ಬೋದು. ಸೊ ಸರ್ಕಲ್ಸಲ್ಲಿ ನಾವು ಏನೆಲ್ಲ ಸ್ಟಡಿ ಮಾಡಿದ್ವಪ್ಪ ಅಂತಂದರೆ, ಫಸ್ಟು ಸರ್ಕಲ್ ಡೆಫಿನೇಷನ್ ಕಲ್ತ್ವಿ, ಆಮೇಲೆ ಸೀಕೆಂಟ್ ಅಂದ್ರೇನು ಕಲ್ತ್ವಿ. ಸೀಕೆಂಟ್ ಸರ್ಕಲ್ ಡೆಫಿನೇಷನ್, ಇಟ್ ಈಸ್ ದ ಕಲೆಕ್ಷನ್ ಆಫ್ ಪಾಯಿಂಟ್ ಇನ್ ವಿಚ್ ಈಚ್ ಪಾಯಿಂಟ್ ಈಸ್ ಹ್ಯಾವಿಂಗ್ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಫ್ರಮ್ ಎ ಫಿಕ್ಸ್ಡ್ ಪಾಯಿಂಟ್. ದಟ್ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಈಸ್ ಕಾಲ್ಡ್ ರೇಡಿಯಸ್ ಆಫ್ ದಿ ಸರ್ಕಲ್. ದ ಫಿಕ್ಸ್ಡ್ ಪಾಯಿಂಟ್ ಈಸ್ ಕಾಲ್ಡ್ ದಿ ಸೆಂಟರ್ ಆಫ್ ದಿ ಸರ್ಕಲ್. ಆಫ್ಟರ್ ದಟ್ ವಿ ಹ್ಯಾವ್ ಲರ್ನ್ಡ್, ಅದಾದಮೇಲೆ ನಾವೇನು ಕಲ್ತ್ವಿ, ಸೀಕೆಂಟ್ ಆಫ್ ದಿ ಸರ್ಕಲ್. ಸೀಕೆಂಟ್ ಆಫ್ ದಿ ಸರ್ಕಲ್ ಅಂದರೆ ಇಟ್ ಈಸ್ ಎ ಲೈನ್ ವಿಚ್ ಟಚಸ್ ದಿ ಸರ್ಕಲ್ ಅಟ್ 2 ಡಿಫ್ರೆಂಟ್ ಪಾಯಿಂಟ್ಸ್ ಹತ್ರ ಅಂತಂದರೆ ನಾವು ಸೀಕೆಂಟ್ ಅಂತ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಪಾಯಿಂಟ್ ಕಲ್ತ್ಕೊಂಡಿದ್ದು ಟ್ಯಾಂಜೆಂಟ್. ಟ್ಯಾಂಜೆಂಟ್ ಅಂತಂದ್ರೇನು, ಇಟ್ ಈಸ್ ಎ ಲೈನ್ ವಿಚ್ ಟಚಸ್ ದಿ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್ ಅಂತ ಕಲ್ತ್ಕೊಂಡ್ವಿ. ಆಮೇಲೆ ನೆಕ್ಸ್ಟ್ ಕಲ್ತಿದ್ದು ಕಾರ್ಡ್. ಕಾರ್ಡ್ ಅಂದರೆ 9th ಸ್ಟ್ಯಾಂಡರ್ಡಲ್ಲೇ ಬಂದಿತ್ತು ನಮಗೆ. ಕಾರ್ಡ್ ಅಂತಂದರೆ ಇಟ್ ಈಸ್ ದ ಲೈನ್ ಸೆಗ್ಮೆಂಟ್ ವಿಚ್ ಜಾಯಿನ್ಸ್ ದಿ 2 ಪಾಯಿಂಟ್ಸ್ ಆನ್ ದಿ ಸರ್ಕಲ್. ಆಮೇಲೆ ಡಯಾಮೀಟರ್ ಅಂದರೆ ಇಟ್ ಈಸ್ ದ ಬಿಗ್ಗೆಸ್ಟ್ ಕಾರ್ಡ್, ಅಥವಾ ಇಟ್ ಈಸ್ ಎ ಲೈನ್ ವಿಚ್ ಡಿವೈಡ್ಸ್ ದಿ ಸರ್ಕಲ್ ಇಂಟು 2 ಈಕ್ವಲ್ ಪಾರ್ಟ್ಸ್ ಅಂತ ಕರಿಬೋದು. ಆಮೇಲೆ ಕಾರ್ಡ್ಗೂ ಮತ್ತು ಸರ್ಕಲ್ಗೆ ಏನು ರಿಲೇಷನ್ಶಿಪ್ಪು ಅಂತಂದರೆ, ಒಂದು ಕಾರ್ಡ್ಗೂ ಮತ್ತು ರೇಡಿಯಸ್ಸು, ಯಾವುದಾದ್ರೂ ಒಂದು ಕಾರ್ಡ್ಗೆ ಆ ಒಂದು ರೇಡಿಯಸ್ನ ಡ್ರಾ ಮಾಡಿದಾಗ ಆ ರೇಡಿಯಸ್ಸು ಆ ಕಾರ್ಡ್ನ 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ, ಅಂದರೆ ಬೈಸೆಕ್ಟ್ಸ್ ಅಂತ ಹೇಳ್ಬೋದು. ಆಮೇಲೆ ನಾವು ಒಂದೇ ಸರ್ಕಲ್ಗೆ ಈಕ್ವಲ್ ಲೆನ್ಸ್ ಇರೋ ಅಂತಹ ಕಾರ್ಡ್ಸ್ನ ಹೇಳಿದ್ರೆ ಅವು ಹ್ಯಾವಿಂಗ್ ಸೇಮ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಅಂತ ಕರ್ಕೊಂಡ್ವಿ. ಅದಾದಮೇಲೆ ನಾವೇನು ಪ್ರೂವ್ ಮಾಡಿದ್ವಿ ಅಂತಂದರೆ, ಒಂದು ಥಿಯರಮ್ 4.1ನ ಪ್ರೂವ್ ಮಾಡಿದ್ವಿ. ಥಿಯರಮ್ 4.1 ಏನು ಹೇಳುತ್ತೆ ಅಂತಂತಂದರೆ, ದ ರೇಡಿಯಸ್ ಆಫ್ ದಿ ಸರ್ಕಲ್ ಆ್ಯಂಡ್ ದ ಟ್ಯಾಂಜೆಂಟ್ ಈಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಅಂತ ಪ್ರೂವ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟು ನಂಬರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ, ಒಂದು ಸರ್ಕಲ್ಗೆ ಎಕ್ಸ್ಟರ್ನಲ್ ಪಾಯಿಂಟಿಂದ ನಾವು ಎರಡೇ ಟ್ಯಾಂಜೆಂಟ್ಸ್ನ ಎಳಿಬೋದು. ಇಂಟೀರಿಯರಿಂದ ನಾವು ಟ್ಯಾಂಜೆಂಟ್ಸ್ನ ಎಳೆಯೋಕ್ಕಾಗಲ್ಲ. ಆನ್ ದಿ ಸರ್ಕಲ್ ಓನ್ಲಿ 1 ಟ್ಯಾಂಜೆಂಟ್ನ ನಾವು ಡ್ರಾ ಮಾಡ್ಬೋದು. ಆಮೇಲೆ ಅಲ್ಲಿ ಎಕ್ಸ್ಟರ್ನಲ್ ಪಾಯಿಂಟಿಂದ ಒಂದು ಸರ್ಕಲ್ಗೆ ಎಳೆದಿರುವಂತಹ 2 ಟ್ಯಾಂಜೆಂಟ್ಸು ಹ್ಯಾವಿಂಗ್ ಸೇಮ್ ಲೆಂತ್ ಇರುತ್ತೆ ಅಂತ ನಾವು ಈ ಚಾಪ್ಟ್ರಲ್ಲಿ, ಸರ್ಕಲ್ಸ್ ಚಾಪ್ಟ್ರಲ್ಲಿ ಸ್ಟಡಿ ಮಾಡ್ತಾ ಹೋದ್ವಿ. ಇಷ್ಟೆಲ್ಲ ಕಾನ್ಸೆಪ್ಟ್ನ ನಾವು ತಲೆಯಲ್ಲಿ ಇಟ್ಕೊಂಡಿದ್ರೆ ನಾವು ಎಂತಹ ಪ್ರಾಬ್ಲಮ್ಸ್ ಕೊಟ್ರೂ ಸಾಲ್ವ್ ಮಾಡ್ತಾ ಹೋಗ್ಬೋದು. ಅಂದರೆ 2 ಥಿಯರಮ್ಸು ತಲೆಯಲ್ಲಿ ತಪ್ಪಂತಂದರೆ ಯಾವುದೇ ಪ್ರಾಬ್ಲಮ್ಸ್ ಕೊಟ್ರೂ ಸಾಲ್ವ್ ಮಾಡ್ಬೋದು. ಹಾಗೆ ನಮ್ಮ ಮುಂದಿನ ಎಲ್ಲ ಚಾಪ್ಟರ್ಸ್ಗಾಗಿ, ಮಕ್ಕಳಿಗಾಗಿ ಶಿಕ್ಷಣ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡ್ತಾ ಹೋಗಿ. ಬೇರೆಯವ್ರಿಗೂ ಈಗ ಯಾರಾದರೂ SSLC ಸ್ಟೂಡೆಂಟ್ಸ್ ಇದ್ದರೆ ಅವ್ರಿಗೂ ಶೇರ್ ಮಾಡ್ತಾ ಹೋಗಿ, ಅವರು ನೋಡಿ ಕಲ್ತ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.